ಪ್ರಾತಃ ಕಾಲ ಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ಪಂಚಾಂಗ ಕ್ಲಾಸ್ ಆರಂಭ ಮಾಡೋಣ. ಕಳೆದ ಸಂಚಿಕೆಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಆರಂಭದಲ್ಲಿ ತಿಥಿ, ವಾರ, ನಕ್ಷತ್ರಗಳ ಬಗ್ಗೆ ಮಾತನಾಡಿದ್ದೇವೆ. ಈ ದಿನ ಸಂಕ್ಷಿಪ್ತವಾಗಿ ಪಂಚಾಂಗದ ಬಗ್ಗೆ ಮಾತನಾಡುತ್ತಾ ಮುಂದಿನ ಪಾಠಕ್ಕೆ ಹೋಗೋಣ. ಅಂದ್ರೆ ರಿಮೆಂಬರ್ ಮಾಡಿಕೊಳ್ಳೋಣ ಕಳೆದ ಪಾಠಗಳಲ್ಲಿ, ಏಕೆಂದರೆ ನಿಮಗೂ ರಿವೈಸ್ ಆಗುತ್ತದೆ. ಆತ್ಮೀಯ ಜ್ಯೋತಿಷಾಸ್ತ್ರದ ವಿದ್ಯಾರ್ಥಿಗಳೇ, ಆರಂಭದಲ್ಲಿ ನಾವು ಪಂಚಾಂಗ ಅಂದರೇನು ಎಂಬುದರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾವಾಗ ನಮಗೆ ಪಂಚಾಂಗ ಅಂದರೆ ಏನು ಎಂಬುದರ ಬಗ್ಗೆ ವೈಜ್ಞಾನಿಕವಾಗಿ ಅರ್ಥವಾಗುತ್ತದೆಯೋ ಆಗ ಮಾತ್ರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿಯನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಪಂಚಾಂಗ ಅತ್ಯಂತ ಮುಖ್ಯವಾದಂತಹ ವಿಚಾರ. ಏಕೆಂದರೆ ನೀವು ಯಾವುದೇ ಜಾತಕವನ್ನು ಬರೆಯಬೇಕಾದರೆ ವಿಶ್ವಾಸಾರ್ಹತೆವಾದಂತ ಪಂಚಾಂಗ ನಿಮ್ಮ ಬಳಿ ಅಥವಾ ನಿಮ್ಮ ಹತ್ತಿರ ಇರಬೇಕು. ಏಕೆಂದರೆ ಪಂಚಾಂಗ ವಿಶ್ವಾಸಾರ್ಹತೆ ಇಲ್ಲದಿದ್ದರೆ ನೀವು ಬರೆದುಕೊಡುವ ಜಾತಕ ಸುಳ್ಳಾಗುತ್ತದೆ. ಪಂಚಾಂಗ ಅತ್ಯಂತ ಮುಖ್ಯವಾದ ವಿಚಾರ. ಆದ್ದರಿಂದ ಪಂಚಾಂಗದ ಬಗ್ಗೆ ನೀವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಭಾರತ ದೇಶದಲ್ಲಿ 2 ಬಗೆಯ ಪಂಚಾಂಗಗಳು ಇವೆ. ಒಂದು ಸಾಯನ, ಮತ್ತೊಂದು ನಿರಯನ. ಸಾಯನ ಪಂಚಾಂಗ ಭಾರತದಲ್ಲಿ ಅತ್ಯಂತ ವಿರಳ. ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಸಾಯನ ಪಂಚಾಂಗವನ್ನು ಬಳಕೆ ಮಾಡುತ್ತಾರೆ. ನಾವು ಭಾರತೀಯರು ನಿರಯನ ಪಂಚಾಂಗವನ್ನು ಬಳಕೆ ಮಾಡುತ್ತೇವೆ. ಈ ನಿರಯನ ಪಂಚಾಂಗದಲ್ಲೂ 2 ಪದ್ಧತಿಗಳಿವೆ. ಒಂದು ಚಾಂದ್ರಮಾನ ಪದ್ಧತಿ, ಇನ್ನೊಂದು ಸೌರಮಾನ ಪದ್ಧತಿ. ಈ ಪಂಚಾಂಗಗಳಲ್ಲಿ ಚಾಂದ್ರಮಾನ ಪದ್ಧತಿ ಮತ್ತು ಸೌರಮಾನ ಪದ್ಧತಿ 2 ಸಹಿತವಾಗಿ ಇರುತ್ತವೆ. ಹಾಗಾದ್ರೆ ಚಾಂದ್ರಮಾನ ಪದ್ಧತಿ ಅಂದರೆ ಏನು? ಚಾಂದ್ರಮಾನ ಪದ್ಧತಿ ಅಂದರೆ ಚಂದ್ರನ ಚಲನೆಯನ್ನು ಅನುಸರಿಸಿ ರಚನೆ ಮಾಡ್ತಕ್ಕಂಥ ಪಂಚಾಂಗಕ್ಕೆ ಚಾಂದ್ರಮಾನ ಪಂಚಾಂಗ ಎಂದು ಕರೆಯುತ್ತಾರೆ. ಸೂರ್ಯನ ಚಲನೆಯನ್ನು ಅನುಸರಿಸಿ ರಚನೆ ಮಾಡುವ ಪಂಚಾಂಗಗಳಿಗೆ ಸೌರಮಾನ ಪಂಚಾಂಗ ಎಂದು ಕರೆಯುತ್ತಾರೆ. ಚಾಂದ್ರಮಾನ ವರ್ಷ ಅಂದರೆ 354 ದಿನಗಳು ಇರುತ್ತವೆ. ಅಧಿಕ ವರ್ಷ ಬಂದ ವರ್ಷದಲ್ಲಿ ಯಾವ ವರ್ಷ ಅಧಿಕ ಮಾಸ ಬರುತ್ತದೆಯೋ
ಆ ಮಾಸದಲ್ಲಿ 13 ತಿಂಗಳ ಇರುತ್ತವೆ. ಆ ತಿಂಗಳ 1 ವರ್ಷ ಎಂದರೆ 13 ತಿಂಗಳ. 1 ವರ್ಷವೆಂದರೆ 384 ದಿನಗಳು. ಇದು ಚಾಂದ್ರ ಮಾಸ. ಇನ್ನು ಸೌರ ಮಾಸ ಅಂದರೆ 365 ದಿನ 1/4 ಅಂದ್ರೆ 6 ಗಂಟೆ. ಇದು ಕಾನ್ಸ್ಟಂಟ್. ಹಾಗಾಗಿ 354 ದಿವಸ ಚಾಂದ್ರಮಾನ ಆಗುತ್ತದೆ. ಸೌರಮಾನಕ್ಕೂ ಮತ್ತು ಚಾಂದ್ರಮಾನಕ್ಕೂ 1 ವರ್ಷಕ್ಕೆ 11 ದಿನಗಳ ವ್ಯತ್ಯಾಸಗಳು ಬರುವುದರಿಂದ 11 + 11 + 11 ಸರಿ ಸುಮಾರು 3 ವರ್ಷಗಳಿಗೊಮ್ಮೆ ಅಧಿಕ ಮಾಸ ಬರುತ್ತದೆ. ಅದಕ್ಕೆ ಕಾರಣವೇನೆಂದರೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಸರಿಯಾಗಿ ನೋಡುವುದಾದರೆ 32 ತಿಂಗಳ 16 ದಿವಸ ಸಮಥಿಂಗ್ ಘಟಿಗಳಿಗೆ ಬರುತ್ತದೆ ಎಂದು ವಸಿಷ್ಠ ಸಿದ್ಧಾಂತಗಳಲ್ಲಿ ತುಂಬಾ ಸ್ಪಷ್ಟವಾಗಿ ಬರೆಯಲಾಗಿದೆ. ಈಗ ನೋಡಿ, ನಮ್ಗೆ ಗೊತ್ತಾಯ್ತು ಭಾರತೀಯರು ಚಾಂದ್ರಮಾನ ಪದ್ಧತಿಯನ್ನೇ ಹೆಚ್ಚು ಹಬ್ಬ ಹರಿದಿನ ಸಂಕಲ್ಪಗಳಲ್ಲಿ ಉಪಯೋಗ ಮಾಡುತ್ತಾರೆ. ಚಾಂದ್ರಮಾನ ಪದ್ಧತಿಯ ಹಬ್ಬಗಳು ಅತ್ಯಂತ ವಿರಳ. ಭಾರತೀಯರು ಚಾಂದ್ರಮಾನ ಪದ್ಧತಿಯನ್ನೇ ಅಳವಡಿಸಿಕೊಂಡಿದ್ದಾರೆ ವಿನಃ ಸೌರಮಾನ ಪದ್ಧತಿ ಅಲ್ಲೊಂದು ಇಲ್ಲೊಂದು ಎಂಬುವಂತೆ ಅಳವಡಿಸಿಕೊಂಡಿದ್ದಾರೆ. ಉದಾಹರಣೆಗೆ ಮಕರ ಸಂಕ್ರಾಂತಿ ಹಬ್ಬ ಅಥವಾ ಉತ್ತರಾಯಣ ಪುಣ್ಯಕಾಲ ಅಂತ ನಾವೇನು ಆಚರಣೆ ಮಾಡ್ತೀವಿ, ಅದು ಸೌರಮಾನದ ಹಬ್ಬ. ಸಂವತ್ಸರಾದಿ ಪಾಡ್ಯ ಇದೆಯಲ್ಲ, ಅದು ಚಾಂದ್ರಮಾನದ ಹಬ್ಬ. ಪ್ರತಿ ವರ್ಷ ಏಪ್ರಿಲ್ 13 ಅಥವಾ 14ಕ್ಕೆ ಸೌರಮಾನ ಯುಗಾದಿ ಇರುತ್ತದೆ. ಆದರೆ ಆ ಸೌರಮಾನ ಯುಗಾದಿಯನ್ನು ಭಾರತೀಯರು ಆಚರಣೆ ಮಾಡೋದು ಅತ್ಯಂತ ವಿರಳ. ನೀವು ಯಾವುದೇ ಸಂಕಲ್ಪಗಳನ್ನು ಮಾಡಲಿ ಅಲ್ಲೇ ಚಾಂದ್ರಮಾನವನ್ನು ಉಪಯೋಗಿಸುವುದು ಪ್ರಾಚೀನ ಕಾಲದಿಂದಲೂ ಭಾರತೀಯರು ಇದನ್ನು ಅಳವಡಿಸಿಕೊಂಡು ಬಂದಿದ್ದಾರೆ. ಆದ್ದರಿಂದ ಪಂಚಾಂಗಗಳ ಬಗ್ಗೆ ನಮಗ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ನೋಡಿ, ಪಂಚಾಂಗ ಅಂದರೆ ಏನು ಅಂತ. ಇದು ಒಂದು ಪಂಚಾಂಗ. ಇದು ಯಾವ ವರ್ಷದ ಪಂಚಾಂಗ? ಶ್ರೀ ಶಾಲಿವಾಹನ ಶಕ 1946ನೇ ಶ್ರೀ ಕ್ರೋಧಿನಾಮ ಸಂವತ್ಸರ. ಕ್ರೋಧಿನಾಮ ಸಂವತ್ಸರ ಇದು ಪಂಚಾಂಗ. ಯಾಕ್ರಿ ಜಾಯಿನ್ ಆಗಿಲ್ವಾ? ಅವ್ರಿಗೆ ಸತೀಶ್ ಅವ್ರಿಗೆ ಫೋನ್ ಮಾಡಿ. ಸ್ಟಾರ್ಟ್ ಆಗಿದೆ, ಅವ್ರಿಗೆ ಫೋನ್ ಮಾಡಿ, ಸತೀಶ್ ಅವ್ರಿಗೆ. ನೋಡಿ, ಪಂಚಾಂಗಗಳ ಬಗ್ಗೆ ನಾವು ತುಂಬಾ ಚೆನ್ನಾಗಿ ತಿಳಿದುಕೊಳ್ಬೇಕು. ಇದು ಈ ವರ್ಷದ ಪಂಚಾಂಗ. ಈಗ ಪಂಚಾಂಗ ಅಂದ್ರೆ ಏನು? ಅತ್ಯಂತ ಸರಳವಾಗಿ ಹೇಳ್ಬೇಕೆಂದ್ರೆ ಪಂಚಾಂಗ ಅಂದ್ರೆ ತಿಥಿ ವಾರ ನಕ್ಷತ್ರ ಯೋಗ ಕರಣಗಳನ್ನು ಪ್ರತಿ ದಿವಸ ಹೇಳುವ ಒಂದು ಪುಸ್ತಕ ಅಥವಾ ಗ್ರಂಥಕ್ಕೆ ಪಂಚಾಂಗ ಅಂತ ಹೇಳ್ತೇವೆ. ಅದರಲ್ಲಿ ಫಸ್ಟ್ ಬರ್ತಕ್ಕಂಥ ತಿಥಿ. ಸೀರಿಯಲ್ ಹೀಗೆ ಬರಬೇಕು: ತಿಥಿ ವಾರ ನಕ್ಷತ್ರ ಯೋಗ ಕರಣ. ತಿಥಿ ಅಂದ್ರೆ ಏನು? ಅತ್ಯಂತ ಸರಳವಾದದ್ದು. ತಿಥಿ ಅಂದ್ರೆ ಸೂರ್ಯ ಮತ್ತು ಚಂದ್ರನಿಗಿರ್ತಕ್ಕಂಥ ಸಂಬಂಧವನ್ನು ಹೇಳುವಂಥದಕ್ಕೆ ತಿಥಿ ಅಂತ ಹೇಳ್ತೀವಿ ನಾವು ಅಷ್ಟೇ. ಯಾಕೆಂದ್ರ ಎಂಗಲ್ ಬಿಟ್ವೀನ್ ದಿ ಸನ್ ಅಂಡ್ ಮೂನ್, ಸೂರ್ಯ ಮತ್ತು ಚಂದ್ರರ ಒಂದು ಸಂಬಂಧ ಡಿಸ್ಟೆನ್ಸ್ 12 ಡಿಗ್ರಿ ಆದ್ರೆ ಅದಕ್ಕೆ ಒಂದು ತಿಥಿ ಅಂತ ಹೇಳ್ತೀವಿ. 24 ಡಿಗ್ರಿ ಆದ್ರೆ 2 ತಿಥಿ ಅಂತ ಹೇಳ್ತೀವಿ. ಈ ರೀತಿಯಾಗಿ 180 ಡಿಗ್ರಿ ಅಂತಂದ್ರ ಅದಕ್ಕ ಪೂರ್ಣಿಮಾ ತಿಥಿ ಅಂತ ಹೇಳ್ತೀವಿ. 360 ಡಿಗ್ರಿ ಆದ್ರೆ ಅದಕ್ಕೆ ಅಮಾವಾಸ್ಯ ತಿಥಿ ಅಂತ ಹೇಳ್ತೀವಿ. ಇಷ್ಟೇ ಸಿಂಪಲ್. ತಿಥಿ ಅಂದ್ರೇನು? ಸೂರ್ಯ ಮತ್ತು ಚಂದ್ರರ ಸಂಬಂಧ ಅಥವಾ ಅವರ ಡಿಸ್ಟೆನ್ಸ್ ಅನ್ನು ಹೇಳ್ತಕ್ಕಂಥದಕ್ಕೆ ನಾವೇನಂತ ಹೇಳ್ತೀವಿ? ತಿಥಿ ಅಂತ ಹೇಳ್ತೀವಿ. ತಿಥಿ ವೈಜ್ಞಾನಿಕವಾದದ್ದು. ಇದು ಖಗೋಳ ವಿಜ್ಞಾನದಿಂದ ಬಂದಿದ್ದು. ಖಗೋಳ ವಿಜ್ಞಾನ ತಿಥಿ ಈಸ್ ಪ್ಯೂರ್ ಅಂಡ್ ಪ್ಯೂರ್ ಅಸ್ಟ್ರಾನಮಿ. ಇದು ಗೊತ್ತಿರಬೇಕು ನಿಮ್ಗ ಅಷ್ಟೇ. ತಿಥಿ ಆದ ತಕ್ಷಣ ಯಾವಾಗ ಬರ್ತಾ? ನಕ್ಷತ್ರ ಬರ್ತಾ. ನಾನು ಕಳೆದ ಸಂಚಿಕೆಯಲ್ಲಿ ಆ ನಕ್ಷತ್ರದ ಪೌರಾಣಿಕ ಕಥೆಯನ್ನು ಹೇಳಿದ್ದೆ.
ಇವತ್ತು ಪೌರಾಣಿಕ ಕಥೆಯನ್ನು ಹೇಳಲ್ಲ. ನಕ್ಷತ್ರಗಳು ಅಂದ್ರ ಏನು ಡೆಫಿನೇಷನ್ ಅನ್ನೋದು ಹೇಳ್ತೀನಿ. ನೋಡಿ, ನಕ್ಷತ್ರಗಳಂದ್ರ ಏನು ಅಂದ್ರೆ ಡೆಫಿನೇಷನ್, ಎಂಟೈರ್ ಜುಡಿಯಾಕ್ ಅಂದ್ರ 360 ಡಿಗ್ರಿ ಉಳ್ತಕ್ಕಂತ ಒಂದು ಭಚಕ್ರವನ್ನ, ನೀವು ಕುಂಡ್ಲಿ ಅಂತ ಏನ್ ಹೇಳ್ತಾರಲ್ಲ, ಭಚಕ್ರವನ್ನ 27 ಸಮಭಾಗಗಳನ್ನಾಗಿ ವಿಭಜನೆ ಮಾಡಿದಾಗ ಒಂದು ಭಾಗಕ್ಕೆ 13 ಅಂಶ 20 ಕಲ ಬಂದರೆ ಅದಕ್ಕೆ ನಕ್ಷತ್ರ ಎಂದು ಕರೆಯುತ್ತಾರೆ. ಹಾಗಾದ್ರೆ ನಕ್ಷತ್ರಗಳು ಎಷ್ಟು ಅಂತ ಕೇಳಿದಾಗ ನಾವು 27 ನಕ್ಷತ್ರಗಳು ಅಂತ ಸಾಮಾನ್ಯವಾಗಿ ಹೇಳ್ತೀವಿ. ಆಕ್ಚುಲಿ ಅಂತಂದರೆ ಮುಹೂರ್ತಗಳನ್ನ ಕೊಡುವಾಗ ನಾವು ಅಭಿಜಿನ್ ಅಂತಕ್ಕಂಥ ಇನ್ನೊಂದು ನಕ್ಷತ್ರವನ್ನು ಪರಿಗಣನೆ ಮಾಡುತ್ತೇವೆ. ಅದನ್ನ ಎಣಿಕೆ ಮಾಡುವಾಗ ಅಭಿಜಿನ್ ನಕ್ಷತ್ರವನ್ನು ಸಹಿತವಾಗಿ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಬೇಕಾಗುತ್ತದೆ. ಆದರೆ ಜ್ಯೋತಿಷ್ಯದಲ್ಲಿ ಆ 28ನೇ ನಕ್ಷತ್ರವನ್ನ ಲೆಕ್ಕಕ್ಕೆ, ಪ್ರಿಡಿಕ್ಟಿವ್ ಅಸ್ಟ್ರಾಲಜಿಯಲ್ಲಿ ಆ ಅಭಿಜಿನ್ ನಕ್ಷತ್ರನ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ. ಹಾಗಾದ್ರೆ ಅವು ಯಾವ್ಯಾವು 27 ನಕ್ಷತ್ರಗಳು ಯಾವುವು ಅಂತ ಕೇಳಿದ್ರೆ ನಾವು ಬಹುಶಃ ನಿಮ್ಗೆ ಗೊತ್ತಿ ಇರದೇ ಇದ್ದವರು ನೀವು ಕಂಠಸ್ಥ ಮಾಡ್ಲೇಬೇಕಿನ್ನ. ಯಾಕೆ ಅಂತಂದ್ರೆ ಜ್ಯೋತಿಷ್ಯದಲ್ಲಿ ನಕ್ಷತ್ರಗಳಿಗೆ ಬಹುದೊಡ್ಡ ಮಹತ್ವ ಇದೆ. ನಕ್ಷತ್ರಗಳನ್ನ ನೀವು ವೈಜ್ಞಾನಿಕವಾಗಿ ತಿಳಿದುಕೊಂಡಿದ್ದೇ ಆದರೆ ನೀವು ಭವಿಷ್ಯಗಳನ್ನ ಅತ್ಯಂತ ಸುಲಭವಾಗಿ ಮತ್ತು ವೈಜ್ಞಾನಿಕವಾಗಿ ಹೇಳ್ಬಹುದು. ಹಾಗಾದ್ರೆ ಯಾವಪ್ಪ ನಕ್ಷತ್ರಗಳು 27 ಅಂತಂದ್ರ ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರಿದ್ರ, ಪುನಸ್ಸು, ಪುಷ್ಯ, ಆಶ್ಲೇಷ, ಮಗ, ಉಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ. ನೋಡಿ, ಅಭಿಜಿನ್ ಬರೋದು ಉತ್ತರಾಷಾಢ ಆಗಿಂದನ ಬರುತ್ತೆ. ಅಭಿಜಿನ್ ಅಂದ್ರ ಉತ್ತರಾಷಾಢ, ಲಾಸ್ಟ್ ಕ್ವಾರ್ಟರ್ ಆಫ್ ದಿ ಉತ್ತರಾಷಾಢ ಅಂಡ್ ಫಸ್ಟ್ 4 ಗಟಿ ಆಫ್ ಶ್ರವಣ ನಕ್ಷತ್ರ ಈಸ್ ಕಾಲ್ಡ್ ಆಸ್ ಅಭಿಜಿನ್. ಇದೊಂದು ಅಷ್ಟೇ ನೆನಪಿನಲ್ಲಿ ಇಟ್ಕೊಳ್ಳಿ. ಮುಂದೆ ನಾನು ಅಭಿಜಿನ್ ನಕ್ಷತ್ರ ಬಗ್ಗೆ ಹೇಳ್ತೇನೆ. ಅಭಿಜಿನ್ ಅನ್ನೋದು ಒಂದು ನಕ್ಷತ್ರ ಐತೆ, ಅಭಿಜಿನ್ ಅನ್ನೋದು ಒಂದು ಮುಹೂರ್ತವೇ ಐತೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಅಭಿಜಿನ್ ನಕ್ಷತ್ರ ಅಂಡ್ ಅಭಿಜಿನ್ ಮುಹೂರ್ತ ಅಂದಾಗ ನೀವು ಉತ್ತರ ಏನ್ ಹೇಳ್ಬೇಕಂತಂದ್ರ ಲಾಸ್ಟ್ ಕ್ವಾರ್ಟರ್ ಆಫ್ ದಿ ಉತ್ತರಾಷಾಢ ಅಂಡ್ ಫಸ್ಟ್ 4 ಗಟಿ ಆಫ್ ದಿ ಶ್ರವಣ ಈಸ್ ಕಾಲ್ಡ್ ಆಸ್ ಅಭಿಜಿನ್ ನಕ್ಷತ್ರ. ಹಾಗಾದ್ರೆ ಅಭಿಜಿನ್ ಮುಹೂರ್ತ ಅಂದ್ರ ಏನು ಅಂತಂದ್ರ ದಿನದ 8ನೇ ಮುಹೂರ್ತಕ್ಕೆ ಅಭಿಜಿನ್ ಮುಹೂರ್ತ ಅಂತ ಕರೀತಾರ. ಹಾಗಾದ್ರೆ ಮುಹೂರ್ತ ಅಂದ್ರೆ ಏನಪ್ಪಾ ಅಂದ್ರ ಮುಹೂರ್ತ ಈಸ್ ನೌನ್ ಆಸ್ 2 ಗಟಿ ಅಂತ. ಆಯ್ತಾ? ಆಮೇಲೆ ಶ್ರವಣ, ಧನಿಷ್ಠ, ಶತಾರ, ಪೂರ್ವಭದ್ರಿ, ಉತ್ತರ ಭದ್ರಿ, ರೇವತಿ, ಒಟ್ಟು 27 ನಕ್ಷತ್ರಗಳನ್ನ ನೀವು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ಇನ್ನೊಂದು ಏನ್ ನೀವು ಕಂಠಸ್ಥ ಮಾಡಬೇಕು, ಜ್ಯೋತಿಷ ನಿಮ್ಗೆ ಈಸಿಯಾಗಿ ತಿಳಿಬೇಕಂದ್ರ ಅಲ್ಫಾ ಬೆಟ್ಟಗಳನ್ನ ನೀವು ಚೆನ್ನಾಗಿ ಏನ್ ಮಾಡಿ ಕಂಠಸ್ಥ ಮಾಡಿ. ನೋಡಿ, ನನ್ನ ಪಂಚಾಂಗದಲ್ಲಿ ಇದೆ, ಅವಕಾಹಾಡ ಅಂತ ಬರ್ತಾ ಇದೆ. ಅವಕಾಡದಲ್ಲಿ ಕಂಪ್ಲೀಟ್ ಬರ್ತಿದ್ದೀನಿ. ನೀವ್ ಅದನ್ನ ಕಂಠಸ್ಥ ಮಾಡ್ಬೇಕು. ಏನಂತಂದ್ರ ಸೂ, ಚೇ, ಚೋಲ, ಅಶ್ವಿನಿ, ಲೀಲು, ಲೇಲೋ, ಭರಣಿ, ಅ, ಈ, ಉ, ಎ, ಕೃತಿಕ, ಓವ, ವಿವು, ರೋಣಿ, ವೇವ, ಕಾಕಿ, ಮೃಗಸರ, ಕೂಗಂಗ, ಚೆ, ಆರ್ದ್ರ, ಕೆ, ಕಾಯಿ, ಪುನಸ್ಸು, ಹೂಯೆ, ಓಡ, ಪುಷ, ಡೀಡು, ಡೇಡ, ಆಶ್ಲೇಷ, ಮಾಮಿ, ಮೂಮಿ, ಮಗ, ಮೋಟಾಟಿ, ಟೂಬ, ಟೇಟೋ, ಪಾಪಿ, ಉತ್ರಿ, ಪೂಷಣಾಟ, ಹಸ್ತ, ಪೇಪರಾರಿ, ಚಿತ್ತ, ರೂ, ರೇ, ರೋತ, ಸ್ವಾತಿ, ತೀತು, ತೇತು, ವಿಶಾಖ, ನಾನಿ, ನೂನಿ, ಅನುರಾಧ, ನೋ, ಯಾ, ಇಯು, ಜ್ಯೇಷ್ಠ, ಎ, ಯೋ, ಬಾಬಿ, ಮೂಲ, ಬೂದ, ಫಡ, ಪೂರ್ವಾಷಾಢ, ಬೇಬೋ, ಜಾಜಿ, ಉತ್ತರಾಷಾಢ, ಜೋಜೆ, ಜೋಕ, ಅಭಿಜಿತ್, ಖೀಕು, ಕೇಕು, ಶ್ರವಣ, ಗಾಗಿ, ಗೂಗಿ, ಧನಿಷ್ಠ, ಗೋಸಾ, ಸೀಸು, ಸತ್ತಾರ, ಸೇಸೋದಾದಿ, ಪೂರ್ವ ಭದ್ರಪದ, ದುಷ್ಯಂ, ಜಾತ, ಉತ್ತರ ಭಾದ್ರಪದ. ಇದನ್ನ ನೀವು ಕಂಪಲ್ಸರಿ ಕಲೀಲೇಬೇಕು. ಕಾರಣ ಏನಂದ್ರ ನಿಮ್ಮ ಹತ್ರ ಯಾರಾದ್ರೂ ಬಂದ ತಕ್ಷಣ ಅವರ ಹೆಸರು, ಆ ಹೆಸರಿನ ಮೊದಲ ಅಕ್ಷರಗಳನ್ನು ತಗೊಂಡು ಅವರ ನಕ್ಷತ್ರ ಯಾವುದು ಅಂತ ನೀವು ಕಂಡುಹಿಡಿಬೇಕು. ಆ ನಂತರ ಅದು ಯಾವ ರಾಶಿಗೆ ಸೇರ್ತದೆ ಅಂತ 2ನೇ ಸ್ಟೆಪ್. ಆ ನಂತರ ನೀವು ಇವರಿಗೆ ಗುರುಬಲ, ಶನಿ ಬಲ ಅಥವಾ ಗೋಚಾರದ ಬಲಗಳನ್ನ ಹೇಳಲಿಕ್ಕೆ ನಿಮ್ಗೆ ಅತ್ಯಂತ ಸರಳವಾಗುತ್ತಾ ಒಂದು. 2ನೇದು, ಯಾವ ನಕ್ಷತ್ರದಲ್ಲಿ ಯಾವ ಗ್ರಹಗಳು ಇದ್ದಾವೆ ಎಂಬುದನ್ನು ತಿಳಿದುಕೊಂಡು ಯಾವ ರಾಶಿಯಲ್ಲಿ ಗ್ರಹಗಳನ್ನ ಸ್ಥಿತ್ಯಂತರ ಪಡಿಸಬೇಕೆಂಬುದು ಸಹಿತವಾಗಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಉದಾಹರಣೆಗೆ, ಭರಣಿ ನಕ್ಷತ್ರದಲ್ಲಿ ರವಿ ಇದ್ರ ರವಿಯನ್ನು ಯಾವ ಮನೆಯಲ್ಲಿ ಹಾಕ್ಬೇಕು ಅಂತ ಕೇಳಿದ್ರ, ಭರಣಿ ನಕ್ಷತ್ರ ಫಾರ್ ಎಕ್ಸಾಂಪಲ್ ಭರಣಿ 1ನೇ ಚರಣದಲ್ಲಿ ರವಿ ಇದ್ದಾನ ಅಂತ ಇಟ್ಕೊಳ್ಳಿ. ಅಶ್ವಿನಿ, ಭರಣಿ,
ಕೃತಿಕಪಾದೋ ಮೇಷಃ ಅಂದ್ರೆ ಮೇಷ ರಾಶಿಯಲ್ಲಿ ರವಿಯನ್ನ ಸ್ಥಿತ್ಯಂತರಪಡಿಸಬೇಕು. ಯಾವುದೇ ಗ್ರಹಗಳು ಇರ್ಲಿ, ಅಶ್ವಿನಿ ಭರಣಿ ಕೃತಿಕ 1ನೇ ಚರಣದಲ್ಲಿದ್ರೆ ಆ ಗ್ರಹಗಳನ್ನ ಮೇಷ ರಾಶಿಯಲ್ಲಿ ನಾವು ಸ್ಥಿತ್ಯಂತರ ಪಡಿಸ್ಬೇಕಾಗುತ್ತದೆ. ಹಾಗಾಗಿ ಇವೆರಡು ಮಹತ್ವದ ವಿಷಯವಾದ ಕಾರಣ ಇವೆರಡನ್ನು ನೀವೆಲ್ಲರೂ ಕಂಠಸ್ಥ ಮಾಡಬೇಕು. ಆಗ ಮಾತ್ರ ನೀವು ಜ್ಯೋತಿಷ್ಯದಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಲಿಕ್ಕೆ ಸಾಧ್ಯವಾಗುತ್ತೆ. ಈಗ ನಾನು ಹೇಳಿದೆ ಸೂಚೆ ಚೋಲಾಶ್ವಿನಿ ಲೀಲು ಲೀಲ ಭರಣಿ ಅಂತ. ಈ 108 ಅಂದ್ರೆ 27 × 4 ಅಂದ್ರೆ 108 ಪಾದಗಳಾಗ್ತವ. 108 ಅಕ್ಷರಗಳು ಈಗ ಆಲ್ರೆಡಿ ನಮ್ಮ ಪ್ರಾಚೀನರು ಅವು ನಕ್ಷತ್ರದ ಮೊದಲಕ್ಷರ ಅಂತ ಕೊಟ್ಟು ಬಿಟ್ಟಿದ್ದಾರೆ. ಆದ್ದರಿಂದ ನಾವು ಇವುಗಳನ್ನ ಕಂಠಸ್ಥ ಮಾಡಬೇಕು. ಒಂದು ವೇಳೆ ಆ 108 ಅಕ್ಷರಗಳಲ್ಲಿ ಇಲ್ಲದೆ ಇರ್ತಕ್ಕಂಥ ಹೆಸರುಗಳಿದ್ರ ಅದಕ್ಕೆ ಸ್ಪೆಷಲ್ ಆಗಿ ನಾವು ಬೇರೆ ನಂಬರ್ಗಳು ಕೊಟ್ಟಿದ್ದಾರೆ, ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಶ್ರೀಧರ ಎನ್ನ ಹೆಸರು ಅದರಲ್ಲಿ ಇಲ್ಲ. ಹಾಗಾದ್ರೆ ಶ್ರೀಧರ ಅನ್ನೋ ಹೆಸರಿಗೆ ಯಾವ ನಕ್ಷತ್ರ ಮತ್ತು ಯಾವ ರಾಶಿ ಆಗುತ್ತಾ ಅಂತಂದಾಗ ಇಲ್ಲೇ ಸ್ವರಶಾಸ್ತ್ರದ ಪ್ರಕಾರ ನೀವು ಅದನ್ನು ಕಂಡುಹಿಡಿಬೇಕು ಅಂತ ಹೇಳ್ತಾರ. ಹಾಗಾದ್ರೆ ಹೇಗೆ ಸ್ವರಶಾಸ್ತ್ರದ ಪ್ರಕಾರ ಅಂತಂದ್ರೆ ಶ್ರೀ ನೋಡಿ ರೀ ಅಂತ ಬರ್ತ ನೋಡಿ, ಪೇಪೋ ರಾರಿ ಚಿತ್ತ ಅಂತ ನೀವು ಹೇಳ್ಬೇಕನ್ನ. ಪೇಪೋ ರಾರಿ ಚಿತ್ತ, ಚಿತ್ತದ 4ನೇ ಚರಣ ನೋಡಿ. ಚಿತ್ತದ 4ನೇ ಚರಣ ಆದ್ರೆ ಯಾವ ರಾಶಿ ಆಗುತ್ತಾ? ಹಸ್ತ ಚಿತ್ತಾರ್ಥಂ ಕನ್ಯಾ, 1, 2ನೇ ಪಾದ ಕನ್ಯಾ ರಾಶಿ ಕೊಡ್ತಾವ, 3, 4ನೇ ಪಾದ ತುಲಾ ರಾಶಿಗೆ ಹೋಗ್ತಾವ. ಹೀಗಾಗಿ ತುಲಾ ರಾಶಿ ಅಂತ ನೀವು ಹೇಳ್ಬೇಕು. ರೀ ಅಂತ ಹೆಸರು ಬಂದಾಗ ಪೇಪೋ ರಾರಿ, ಪೇಪೋ ಹಸ್ತ ಮಗ ಉಪ ಉತ್ತರೇಕ ಪಾದಂ ಸಿಂಹ ಉತ್ತರತೆ ಪಾದಂ ಹಸ್ತ ಚಿತ್ತಾರ್ಥಂ ಕನ್ಯಾ. ಇದು ನೀವು ಯಾವಾಗಲೂ ಕಂಠಸ್ಥ ಮಾಡಿರ್ಬೇಕು. ಇದಲ್ದ ಕೃಷ್ಣ, ರುಷ್ಣ, ಶ್ರೀಧರ, ಕ್ಷೇತ್ರಪಾಲ ಈ ಎಲ್ಲಾ ಹೆಸರುಗಳಿಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗ ಸ್ಟಾರ್ಟಿಂಗ್ ಎಲ್ಲ ಹೇಳಿದ ನಂತರ ಅದನ್ನ ಮತ್ತೆ ಹೇಳ್ತೇನೆ. ಇದ್ರ ಮನವರಿಕೆ ಆಗಲಿ ಮೊದಲು, ಆಯ್ತಾ? ಇದು ಗೊತ್ತಾಗಬೇಕು. ಈ ನಕ್ಷತ್ರ ಅಂದ ತಕ್ಷಣ ನಿಮ್ಗ ಈಸಿಯಾಗಿ ಜ್ಯೋತಿಷ್ಯ ಗೊತ್ತಾಗ್ಬೇಕಂತಂದ್ರೆ ನಕ್ಷತ್ರದ ಅಧಿದೇವತೆಗಳನ್ನ ನೀವು ಕಂಡುಹಿಡಿಬೇಕು. ನೋಡಿ, ನಾನು ಪಂಚಾಂಗದಲ್ಲಿ ಕೊಟ್ಟಿದ್ದೀನಿ ನೋಡಿ. ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನಿ ದೇವತೆಗಳು, ಭರಣಿ ನಕ್ಷತ್ರಕ್ಕೆ ಯಮ, ಕೃತಿಕಾ ನಕ್ಷತ್ರಕ್ಕೆ ಅಗ್ನಿ ದೇವತೆಗಳು, ರೋಹಿಣಿ ನಕ್ಷತ್ರಕ್ಕೆ ಬ್ರಹ್ಮ, ಮೃಗಶಿರ ನಕ್ಷತ್ರಕ್ಕೆ ಚಂದ್ರ, ಆರಿದ್ರ ನಕ್ಷತ್ರಕ್ಕೆ ಶಿವ, ಪುನರ್ಸ ನಕ್ಷತ್ರಕ್ಕೆ ಅದಿತಿ, ಪುಷ್ಯ ನಕ್ಷತ್ರಕ್ಕೆ ಬೃಹಸ್ಪತಿ, ಆಶ್ಲೇಷ ನಕ್ಷತ್ರಕ್ಕೆ ಸರ್ಪ, ಮಗ ನಕ್ಷತ್ರಕ್ಕೆ ಪಿತೃದೇವತೆಗಳು. ಈ ರೀತಿಯಾಗಿ ನಾನು ಪಂಚಾಂಗದಲ್ಲಿ ಕೊಟ್ಟಿದ್ದೀನಿ. ಅದನ್ನೆಲ್ಲ ನೀವು ಕಂಠಸ್ಥ ಮಾಡಿ ಇದರ ಉಪಯೋಗ ಏನು ಎಂಬುದನ್ನು ಸಹಿತವಾಗಿ ನಾನು ಹೇಳ್ತೇನೆ, ಆಯ್ತಾ? ನಕ್ಷತ್ರಕ್ಕ ಬಹುದೊಡ್ಡ ಮಹತ್ವ ಐತ. ಫಾರ್ ಎಕ್ಸಾಂಪಲ್, ನೀವು ಇದನ್ನ ತಿಳ್ಕೊಂಡ್ರೆ ಭವಿಷ್ಯ ಹೇಳಲಿಕ್ಕೆ ಬರ್ತಾ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ಅಂತ ತಿಳ್ಕೊಳ್ಳಿ. ಅಶ್ವಿನಿ ನಕ್ಷತ್ರದ ಜಾತಕ ಹೇಗಿರುತ್ತೆ ಅಂತ ಕೇಳಿದ್ರ, ಅಶ್ವಿನಿ ನಕ್ಷತ್ರಕ್ಕೆ ಅಧಿದೇವತೆಗಳು ಯಾರು? ದೇವ ವೈದ್ಯರಾದಂತ ಅಶ್ವಿನಿ ಕುಮಾರರು. ಅಂದ್ರೆ ಅಶ್ವಿನಿ ಕುಮಾರರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆ ಅಶ್ವಿನಿ ನಕ್ಷತ್ರದಲ್ಲಿ ಜನನವಾದ ವ್ಯಕ್ತಿಯಲ್ಲಿ ಇರುತ್ತವೆ ಅನ್ನೋದು ನೀವು ಗ್ರಹಿಸ್ಬೇಕು ಸೂಕ್ಷ್ಮವಾಗಿ. ಎರಡನೇದು, ಅಶ್ವಿನಿ ನಕ್ಷತ್ರದ ಅಧಿಪತಿ ಯಾರು? ನೋಡಿ, ಅಶ್ವಿನಿ ಮಗ ಮೂಲ ನಕ್ಷತ್ರಕ್ಕೆ ಕೇತು ಅಧಿಪತಿ ಅಂತ. ಹಾಗಾದ್ರೆ ಕೇತುವಿನ ಕಾರಕಗಳೇನು? ಕೇತು ಅಂದ್ರೆ ಸೀಕ್ರೆಟ್ ಪ್ಲಾನೆಟು, ಕೇತು ಅಂದ್ರೆ ಡಿಟ್ಯಾಚ್ಮೆಂಟ್ ಪ್ಲಾನೆಟು, ಕೇತು ಅಂದ್ರೆ ಎನ್ಲೈಟನ್ಮೆಂಟ್ ಪ್ಲಾನೆಟು. ಈ ರೀತಿ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಅಶ್ವಿನಿ ನಕ್ಷತ್ರಕ್ಕೆ ಯಾವ ರಾಶಿ ಆಗುತ್ತದೆ? ನೋಡಿ, ಮೇಷ ರಾಶಿ ಆಗುತ್ತದೆ. ಅಶ್ವಿನಿ ನಕ್ಷತ್ರದ ಕಾಂಬಿನೇಷನ್ ಏನಾಯ್ತು? ಈಗ ಹೆಂಗ್ ಭವಿಷ್ಯ ಹೇಳ್ತೀರಿ? ಒಂದನೇದು, ಅಶ್ವಿನಿ ಕುಮಾರರ ಕ್ಯಾರೆಕ್ಟರಿಸ್ಟಿಕ್ಸ್ ಆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ ಜಾತಕರಿಗೆ ಹೇಳ್ಬೇಕು. ಎರಡನೇದು ಕೇತುವಿನ ಕ್ಯಾರೆಕ್ಟರಿಸ್ಟಿಕ್, ಆಮೇಲೆ ಮಂಗಳನ ಕ್ಯಾರೆಕ್ಟರಿಸ್ಟಿಕ್ಸ್. ಮಂಗಳ ಅಂದ್ರ ಧೈರ್ಯಶಾಲಿ, ವಾರ್ ಪ್ಲಾನೆಟು. ಮಾರ್ಸ್ ಈಸ್ ಎ ಇಂಡಿಪೆಂಡೆಂಟ್ ಪ್ಲಾನೆಟು, ಮಾರ್ಸ್ ಈಸ್ ಎ ಕರೇಜಿಯಸ್ ಪ್ಲಾನೆಟು. ಈ ರೀತಿಯಾಗಿ ನೀವು ಆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರ
ಜಾತಕಗಳನ್ನ ಹೇಳಲಿಕ್ಕೆ ಅನುಕೂಲವಾಗುತ್ತದೆ. ಆದ್ದರಿಂದ ನಕ್ಷತ್ರಗಳ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ನಾನು ಆರಂಭದಲ್ಲೇ ಈಗ ಯಾಕೆ ಹೇಳಿದೆ ಅಂದ್ರ ನಿಮ್ಗ ಈ ರೀತಿಯಾಗಿ ನಕ್ಷತ್ರದ ಫಲಗಳನ್ನು ಹೇಳ್ಬೇಕು ಅನ್ನೋದು ಗೊತ್ತಾದಾಗ ನೀವು ಮ್ಯಾಕ್ಸಿಮಮ್ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಟ್ಕೊಂಡು ಕಲಿತೀರಿ ಮತ್ತು ನಿಮ್ಗೆ ಸ್ಫೂರ್ತಿ ಆಗಲಿ ಎಂಬ ದೃಷ್ಟಿಯಿಂದ ಈ ಅಶ್ವಿನಿ ನಕ್ಷತ್ರದ ನಾನು ಪ್ರಿಡಿಕ್ಷನ್ ಹೇಳಿದೆ. ಆಯ್ತಾ? ಆ ನಂತರ ತುರಗ ಮುಖ ಅಶ್ವಿನಿ ತ್ರಿಣಿ ಅಂತ. ಅಶ್ವಿನಿ ನಕ್ಷತ್ರದಲ್ಲಿ ಯಾರು ಚೆನ್ನಾಗಿರ್ತಾರ ಅವರು ಶಿಸ್ತುಬದ್ಧವಾಗಿರ್ತಾರ. ಕಾರಣ ಏನಂತಂದ್ರ ತುರಗ ಮುಖ ಅಶ್ವಿನಿ ತ್ರಿಣಿ ಅಂತ. ಅಶ್ವ ಅಂದ್ರ ಕುದುರೆ. ಕುದುರೆಯ ಮುಖದಂತೆ 3 ಚುಕ್ಕೆ ಇಳ್ತಕ್ಕಂತ ಒಂದು ನಕ್ಷತ್ರಕ್ಕೆ ಅಶ್ವಿನಿ ನಕ್ಷತ್ರ ಎಂದು ಕರೆಯುತ್ತಾರೆ. ಈಗ ಕುದುರೆ ಅಂದ್ರೆ ಏನು? ವಾಟ್ ಈಸ್ ಹಾರ್ಸ್? ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ನೋಡಿ. ಸೂರ್ಯನಿಗೆ 7 ಕುದುರೆಗಳನ್ನು ಇಟ್ಟಿದ್ದಾರೆ. ಅದ್ರಿಂದಿರ್ತಕ್ಕಂಥ ರಹಸ್ಯ ಏನಂತಂದ್ರ ಸೂರ್ಯನಿಂದ 7 ಕಿರಣಗಳು ಹೊರಹೊಮ್ಮುತ್ತವೆ ಅಂತ ಅದರ ಅರ್ಥ. ಇನ್ನು ಕುದುರೆ ಸಿಂಬಲ್ ಏನನ್ನ ಹೇಳ್ತಾ, ಸಿಂಬಲ್ ಅರ್ಥ ಮಾಡ್ಕೋಬೇಕು ನೀವು. ಸಿಂಬಲ್ ಏನ್ ಹೇಳ್ತಂದ್ರ ಶಿಸ್ತುಬದ್ಧವಾದಂತಹ ಅಂದ್ರೆ ವೆರಿ ವೆರಿ ಸಿಸ್ಟಿಯಮಿಟಿಕ್ ಅಂತ. ಅದು ಹಾರ್ಸ್ ಈಸ್ ಎ ಸಿಸ್ಟಿಯಮಿಟಿಕ್. ನೋಡಿ 6 ಗಂಟೆಗೆ ಸೂರ್ಯೋದಯ ಆಗತ್ತಂದ್ರ ಸರಿಯಾಗಿ 6 ಗಂಟೆಗೆ ಸೂರ್ಯೋದಯ ಆಗುತ್ತ. 1 ನಿಮಿಷ ಹೆಚ್ಚಾಗಲ್ಲ, 1 ನಿಮಿಷ ಕಡಿಮೆ ಆಗಲ್ಲ. ಇದಕ್ಕ ಶಿಸ್ತುಬದ್ಧತೆ ಅಂತ ಹೇಳ್ತಾರ. ಹಾಗಾಗಿ ಕುದುರೆಯ ಸಿಂಬಲ್ ನಾವೇನ್ ತಿಳಿಬೇಕಂತಂದ್ರ ಆ ಅಶ್ವಿನಿ ನಕ್ಷತ್ರದಲ್ಲಿ ಯಾವ ವ್ಯಕ್ತಿ ಜನ್ಮವಾಗಿರ್ತಾನೆಯೋ ಅವನು ಪ್ರಿನ್ಸಿಪಲ್ ಬೇಸ್ಡ್ ಪರ್ಸನ್ ಆಗಿರ್ತಾನಂತ. ಶಿಸ್ತು ಅವನಿಗೆ ಅತ್ಯಂತ ಮುಖ್ಯವಾಗಿರುತ್ತದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಆಯ್ತಾ? ಈಗ 27 ನಕ್ಷತ್ರಗಳಾಯ್ತು. 27 ನಕ್ಷತ್ರಗಳಾದ್ಮೇಲೆ ಯಾವುದು? ತಿಥಿ ವಾರ. ತಿಥಿ ವಾರ ವಾರದ ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ದಲ್ಲಿ ಹೇಳಿದ್ದೀನಿ. ತಿಥಿ ವಾರ ನಕ್ಷತ್ರ. ಇನ್ನು ಯೋಗ ಅಂದ್ರೆ ಏನು ನೋಡಿ. ಡೆಫಿನೇಷನ್ ಏನಂತಂದ್ರೆ ಯೋಗ ಅಂದ್ರೆ ಪ್ಲಸ್ ಅಥವಾ ಯುನಿಯನ್ ಅಥವಾ ಟುಗೆದರ್ ಅಂತ. ಯೋಗ ಅಂದ್ರೆ ಕೂಡುವುದಂತ. ಈಗ ಏನೇನು ಕೂಡುವುದಪ್ಪ? ಯೋಗ ಅಂದ್ರೆ ಏನೇನು ಕೂಡುವುದು? ಪ್ಲಸ್ ಏನೇನು? ಸನ್ಸ್ ಲ್ಯಾಂಜಿಟ್ಯೂಡ್ ಅಂಡ್ ಮೂನ್ಸ್ ಲ್ಯಾಂಜಿಟ್ಯೂಡ್ ಈಸ್ ಕಾಲ್ಡ್ ಆಸ್ ಯೋಗ. ಯೋಗ ಅಂದ್ರ ಸೂರ್ಯನ ರೇಖಾಂಶ ಮತ್ತು ಚಂದ್ರನ ರೇಖಾಂಶವನ್ನು ಕೂಡಿಸುವುದಕ್ಕೆ ಯೋಗ ಎಂದು ಕರೆಯುತ್ತಾರೆ. ಈಗ ಹೇಗೆ ಕಂಡುಹಿಡ್ತೀರಿ ಯೋಗ? ಈ ಪಂಚಾಂಗದಲ್ಲಿ ನೀವು ಯೋಗವನ್ನ ಹೇಗೆ ಕಂಡುಹಿಡ್ತೀರಿ? ನಿಮ್ಗ ಚಂದ್ರನ ರೇಖಾಂಶ ಮತ್ತು ಸೂರ್ಯನ ರೇಖಾಂಶಗಳನ್ನು ಹೇಳಿದ್ರ ಇವತ್ತಿಂತ ಯೋಗ ಇತ್ತ ಅಂತ ನೀವು ಹೇಳ್ಬಹುದು. ಅದನ್ನ ತೋರಿಸ್ತೀನಿ, ಈಗ ತೋರಿಸ್ತೀನಿ. ತುಂಬಾ ಸೈಂಟಿಫಿಕ್ ಇದು, ತುಂಬಾ ರಹಸ್ಯವಾದದ್ದು. ನಿಮ್ಗ ಇದನ್ನ ಈ ಪಂಚಾಂಗದಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯೋಗ ಅಂದ್ರ ಏನು? ಈಗ ನಿತ್ಯ ಯೋಗಗಳಂತಾರ. ಯೋಗಗಳನ್ನ ಸಾಕಷ್ಟು ಟೈಪ್ ನಾವು ಕ್ಲಾಸಿಫಿಕೇಶನ್ ಮಾಡಬಹುದು. ಒಂದು ಪತಂಜಲಿ ಯೋಗ ಶಾಸ್ತ್ರ ಅಂತ ಇದೆ. ಅದಕ್ಕೆ ದರ್ಶನ ಶಾಸ್ತ್ರಗಳಲ್ಲಿ ಒಂದು. ಯೋಗ ಈಸ್ ಒನ್ ಆಫ್ ದಿ ದರ್ಶನ ಶಾಸ್ತ್ರ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಕಷ್ಟು ಯೋಗಗಳು ಬರುತ್ತವೆ. ಫಲಜ್ಯೋತಿಷ್ಯದಲ್ಲಿ ಪ್ರಿಡಿಕ್ಟಿವ್ ಅಸ್ಟ್ರಾಲಜಿ ಒಳಗ ಏನೇನು ಯೋಗಗಳು ಬರ್ತಾವ ಅಂತಂದ್ರ ಪ್ರಮುಖವಾಗಿ ರಾಜಯೋಗಗಳು, ಅಖಂಡ ಸಾಮ್ರಾಜ್ಯ ಯೋಗಗಳು, ನೀಚಭಂಗ ರಾಜಯೋಗಗಳು, ಜ್ಞಾನ ಯೋಗಗಳು, ಈ ರೀತಿಯಾಗಿ ಅನೇಕ ಸಾವಿರಾರು ಯೋಗಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರ್ತಾವ. ಫಲ ಜ್ಯೋತಿಷ್ಯದ ಸಾರ ಸರ್ವಸ್ವವೇ ಯೋಗಗಳು ಅಂತ ಹೇಳ್ತಾರೆ ಜ್ಯೋತಿಷ್ಯದಲ್ಲಿ. ಆದ್ರೆ ಈಗ ನಾನು ಹೇಳಕ್ ನಿಮ್ಗೆ ಹೊಂಟಿರೋದು ನಿತ್ಯ ಯೋಗಗಳು ಅಂತ. ಯುಗ ಯಾವ್ಯಾವಾಗ ಅದರ ನಿತ್ಯ ಯೋಗಗಳಂದ್ರ ವಿಸ್ಕಮ್ಮಂ ಪ್ರೀತಿ ಆಯುಷ್ಮಾನ್ ಸೌಭಾಗ್ಯಂ ಶೋಭನಸ್ತತ ಅತಿಗಂಡ ಸುಕರ್ಮಾಚ ಧೃತಿ ಶೂಲಸ್ತತ ವಿಜಯ ಗಂಡೋ ವೃದ್ಧಿ ಧ್ರುವಶ್ಚೈವ ವ್ಯಾಘಾತೋ ಅರ್ಶನಸ್ತತ ವಜ್ರಂ ಸಿದ್ಧಿ ವ್ಯತಿಪಾತ ವರ್ಯಾನ ಪರಿಗಾ ಶಿವ ಸಿದ್ಧಿಂ ಸಾಧ್ಯಂ ಶುಭ ಶುಕ್ಲ ಬ್ರಹ್ಮ ಐಂದ್ರಂ ಚ ವೈದ್ರುತಿ ಏತೆ ಯೋಗಾಸು ವಿದ್ಯೆಯ ಸಪ್ತವಿಂಶತಿ ಸಂಖ್ಯಕಾಹ ಅಂತ ಒಂದು ಶ್ಲೋಕ ಬರ್ತಾ. ಅಂದ್ರ ಯೋಗಗಳು ಇರ್ತಕ್ಕಂಥದ್ದು 27. ನಕ್ಷತ್ರಗಳ ಸಂಖ್ಯೆಯಷ್ಟೇ ಯೋಗಗಳ ಸಂಖ್ಯೆಗಳು ಇರುತ್ತದೆ. ಇವುಗಳಲ್ಲಿ ಯಾವ ಯೋಗಗಳು ಶುಭ ಮತ್ತು ಯಾವ ಯೋಗಗಳು ಅಶುಭ? ಯಾಕೆಂದ್ರ ಯೋಗಕ್ಕ ಬಹುದೊಡ್ಡ ಮಹತ್ವ ಐತೆ. ಆದ್ರೆ ಅನೇಕ ಜ್ಯೋತಿಷಿಗಳು ತಿಥಿ
ನಕ್ಷತ್ರ, ವಾರ ಈ ಮೂರನ್ನೇ ಹೆಚ್ಚು ಕನ್ಸಿಡರ್ ಮಾಡ್ತಾರೆ ವಿನಃ ಕರಣ ಮತ್ತು ಯೋಗಗಳನ್ನ ನಾನು ನೋಡಿದ ಹಾಗೆ ಅನೇಕ ಜ್ಯೋತಿಷಿಗಳು ಕನ್ಸಿಡರ್ ಮಾಡದೇ ಇಲ್ಲ. ಯಾವುದೇ ಮುಹೂರ್ತಗಳನ್ನ ಆ ಕೊಡಬೇಕಾದ್ರೂ ಸಹಿತವಾಗಿ ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಕರಣನ ಕನ್ಸಿಡರ್ ಮಾಡಲ್ಲ. ಕೆಲವರು ಏನೋ ರೇರ್ ಕರಣಗಳಲ್ಲಿ ಏನಪ್ಪಾ ಅಂದ್ರ ವಿಷ್ಟೀಕರಣವನ್ನ ನೋಡ್ತಿರ್ತಾರ ಅಷ್ಟೇ, ಬೇರೆ ಯಾವ ಕರ್ಣಗಳನ್ನು ನೋಡಲ್ಲ. ಈ ಯೋಗಗಳಲ್ಲಿ ಸಹಿತವಾಗಿ ವೈದ್ಯುತಿ ಯೋಗ ಒಂದೇ ಅಶುಭ ಅನ್ನುವಂಥದ್ದು ನೋಡ್ತಿರ್ತಾರ ಕೆಲವು ಬೆರಳೆಣಿಕೆ ಜನ. ಆತರ ನೀವೇನ್ ಮಾಡಿ, ಟೋಟಲ್ ಎಲ್ಲಾ ಯೋಗಗಳ ಬಗ್ಗೆ ನಿಮ್ಗ ಪರಿಚಯ ಇರಬೇಕು. ಯಾಕೆ ನಿಮಗ್ ಪರಿಚಯ ಇರಬೇಕು ಯೋಗಗಳ ಬಗ್ಗೆ ಅಂತಂದ್ರ, ಈ ತಿಥಿ ಮತ್ತು ನಕ್ಷತ್ರಗಳಿಗೆ ಎಷ್ಟು ಮಹತ್ವ ಇದೆಯೋ ಯೋಗಗಳಿಗೆ ಸಹಿತವಾಗಿ ಅಷ್ಟೇ ಮಹತ್ವವಿದೆ. ಏಕೆಂದ್ರೆ ಯೋಗಗಳಲ್ಲಿ ಗಂಡಾಂತರ ಯೋಗಗಳಂತ ಬರ್ತವೆ, ಅಶುಭ ಯೋಗಗಳಂತ ಬರ್ತವೆ. ಅಲ್ಲಿ ನೋಡಿ, ನಕ್ಷತ್ರ ಗಂಡಾಂತರ ಹೇಗೆ ಬರುತ್ತದೆಯೋ ಇಲ್ಲಿಯೂ ಸಹಿತವಾಗಿ ಯೋಗ ಗಂಡಾಂತರ ಅಂತ ಬರುತ್ತ. ಹಾಗಾಗಿ ನಿಮ್ಗ ಈ ಯೋಗಗಳ ಬಗ್ಗೆ ನಿಮ್ಗ ತುಂಬಾ ಚೆನ್ನಾಗಿ ತಿಳಿದಿರಬೇಕು. 8 ಯೋಗಗಳು ಅಶುಭ ಯೋಗ ಅನ್ನೋದು ನಿಮ್ಗ ಮೈನ್ಯಾಗಿರ್ಬೇಕು. ಯಾವ್ಯಾವ ಅಂದ್ರ ವಿಸ್ಕಂಬ ಅಶುಭ ಯೋಗ ಆಗುತ್ತಾ, ಪ್ರೀತಿ ವಿಸ್ಕಂಬಂ ಪ್ರೀತಿ ಅವಿಸ್ಮ ಸೌಭಾಗ್ಯಂ ಶೋಭನಸ್ತತ ಅತಿಗಂಡ ಅಶುಭ. ಅತಿಗಂಡ ವಿಸ್ಕಂಬಂ ಪ್ರೀತಿ ಅವಿಸ್ಮ ಸೌಭಾಗ್ಯಂ ಶೋಭನಸ್ತತ ಅತಿಗಂಡ ಸುಕರ್ಮಾಚ ಧೃತಿ ಸ್ಥೂಲ ಅಶುಭ, ಗಂಡ ಅಶುಭ, ಅತಿಗಂಡ ಅಶುಭ. ಆಮೇಲೆ ಲಾಸ್ಟ್ ವೈದ್ಯುತಿ ಅಂತ ಏನ್ ಬಿಡ್ತಾರ ಅದು ಸಹಿತವಾಗಿ ಅಶುಭ ಯೋಗಗಳು. ನಾನು ಪಂಚಾಂಗದಲ್ಲಿ ಸಹಿತವಾಗಿ 8 ಅಶುಭ ಯೋಗಗಳನ್ನು ಬರೆದಿದ್ದೀನಿ. ಮುಹೂರ್ತಗಳನ್ನು ಕೊಡುವಾಗ ಅದರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ ಮುಹೂರ್ತಗಳನ್ನು ಕೊಡಬೇಕು. ಆಗ ಮಾತ್ರ ನೀವು ಕೊಟ್ಟಂತ ಮುಹೂರ್ತಕ ಒಂದು ಶಕ್ತಿ ಇರುತ್ತ, ಒಂದು ಶುಭವನ್ನು ಮಾಡತಕ್ಕಂತ ಸಾಮರ್ಥ್ಯ ಇರುತ್ತೆ. ನೀವು ಕೊಟ್ಟಂತ ಮುಹೂರ್ತಗಳಿಂದ ಅವರು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯವಿರುತ್ತಾ. ಹಾಗಾಗಿ ನೋಡಿ, ಮುಹೂರ್ತ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡಾಗ, ಮುಹೂರ್ತ ಎಂದರೆ ವೆರಿ ಸಿಂಪಲ್, ಶುಭವಾದಂತ ಗಳಿಗೆ. ಅನೇಕ ಶುಭ ಸಂಗತಿಗಳ ಏನಂತ ಹೇಳ್ಬೋದು ಅಂದ್ರೆ ಮಿಲನ ಅಂತ ಹೇಳ್ಬೋದು, ಅಥವಾ ಸಂಗಮ ಅಂತ ಹೇಳ್ಬೋದು. ಯಾಕೆಂದ್ರ ಶುಭ ಗ್ರಹಗಳ ಸಂಗಮ, ಅಲ್ಲೇ ಪಂಚಾಂಗ ಸುದ್ದಿಯ ಸಂಗಮ, ಒಟ್ಟಾರೆ ಎಲ್ಲಾ ಶುಭ ಗಳಿಗೆಗಳ ಸಂಗಮ ಅಂತ ಹೇಳ್ಬಹುದು. ಅದೊಂದು ಸೂಪರ್ ಅಸ್ಪಿಸಸ್ ಅಂತ ಹೇಳ್ಬೋದು. ತುಂಬಾ ಶುಭಕರವಾದದ್ದು ಅಂತ ಹೇಳ್ಬೋದು ಮುಹೂರ್ತ ಅನ್ನೋದಕ್ಕ. ಆ ನಂತರ ಈಗ ನೋಡಿ ಯೋಗಗಳಾದವು. ಯೋಗಗಳಾದ ತಕ್ಷಣ ಕರಣಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಕರಣಗಳು ಎಷ್ಟು ಅಂತಂದ್ರ, ಕರಣಗಳು ಒಟ್ಟು 11 ಕರಣಗಳು ಬರ್ತಾವ. ಅದರಲ್ಲಿ ಚರಕರಣಗಳು 7 ಬರ್ತಾವ. ಇನ್ನು 4 ಕರ್ಣಗಳಿದಾವಲ್ಲ ಅವಕ್ಕ ಸ್ಥಿರ ಕರ್ಣಗಳು ಅಂತ ಹೇಳ್ತಾರ. ಚರಣಕರಣಗಳು ಯಾವುವು? ಹಾಗಾದ್ರೆ ಫಸ್ಟ್ ಕರ್ಣ ಅಂದ್ರೆ ಏನು? ಕರ್ಣ ಅಂದ್ರೆ ಮಹಾಭಾರತದ ಕರ್ಣ ಅಲ್ಲ, ತಿಥ್ಯಾರ್ಧಂ ಕರ್ಣ. ತಿಥಿಯ ಅರ್ಧ ಭಾಗಕ್ಕೆ ಕರ್ಣ ಅಂತ ಕರೀತಾರ. ಅವು ಏನೇನ್ ಬರ್ತಾವ ಅಂದ್ರ ಭವ, ಬಾಲವ, ಕೌಲವ, ತೈತುಲ, ಗರಜ, ವಣಜ, ಭದ್ರ, ಶಕುನಿ, ಚತುಷ್ಪ, ನಾಗವಾನ್, ಕಿಂಸ್ತುಗ್ನ ಅಂತ. ಇವಕ್ಕೆ ಯಾಕೆ ಸ್ಥಿರಕರಣ ಅಂದ್ರು, ಇವಕ್ಕೆ ಯಾಕೆ ಚರಕರಣಗಳು ಅಂತಂದ್ರು ಅಂದ್ರ, ಒಂದು ತಿಂಗಳಿಗೆ ಈ ಸ್ಥಿರಕರಣಗಳು ಒಂದೇ ಸಾರಿ ಬರುತ್ತವೆ. ಇವು ಆಗಲ್ಲ, 8 ಸಲ ರಿಪಿಟೇಷನ್ ಆಗ್ತಾವ. 8 7 56, 56 ಪ್ಲಸ್ 4 56, 57 58 59 60, 60 ಆಗಿಬಿಡ್ತಾವ ತಾನೆ. ಹಾಗಾಗಿ ಇವು 8 ಸಲ ರಿಪೀಟ್ ಆಗೋದ್ರಿಂದ 8 ಸಲ ರಿಪೀಟ್, 8 56. ಹಾಗಾಗಿ ಅವ 4 60 ಆಗ್ತಾವ ನೋಡಿ. ಅದಕ್ಕೆ ಇದಕ್ಕ ಚರ ಸುಸ್ಥಿರ ಅಂತ ಹೇಳ್ತಾರ. ಈ ಕರಣಗಳಲ್ಲಿ ನಿಮ್ಗ ಶಕುನೀಕರಣ ಮಂತ್ರೋಪದೇಶವನ್ನು ತೆಗೆದುಕೊಳ್ಳಿಕ್ಕೆ, ಅಂದ್ರ ಪರಮ ಪೂಜ್ಯ ಗುರುಗಳಿಂದ ನಾವು ಮಂತ್ರೋಪದೇಶಗಳನ್ನು ಪಡೆದುಕೊಳ್ಳಿಕ್ಕೆ, ದೀಕ್ಷವನ್ನು ಪಡೆದುಕೊಳ್ಳಿಕ್ಕೆ ಅತ್ಯಂತ ಶ್ರೇಷ್ಠವಾದಂತ ಕರಣ ಯಾವುದು ಅಂತಂದ್ರ ಶಕುನಿ. ಇವಕ್ಕೆಲ್ಲ ವಾಣಿಜ್ಯ ಕರಣಗಳು
ತುಂಬಾ ಶುಭ ಅಂತ ಹೇಳ್ತಾರ. ವಿಷ್ಟೀಕರಣವನ್ನ ನೀವು ನಿವಾರಿಸಿಕೊಂಡು ಸಾಕು. ವರ್ಜ್ಯ ವಿಷ್ಟೀಕರಣ ಒಂದು ವರ್ಜ್ಯ. ಈಗ ವರ್ಜ್ಯ ಅಂದ ತಕ್ಷಣ ನೀವು ಇಲ್ಲಿ ಏನ್ ಮಾಡ್ಬೇಕು, ಅಕಸ್ಮಾತ್ ತಿಥಿ ವಾರ ನಕ್ಷತ್ರ ಯೋಗ ಇವು 4 ಚೆನ್ನಾಗಿ ಬಂದಿದ್ದಾವ, ಆಗ ವಿಷ್ಟೀಕರಣ ಇದೆ, ಅವತ್ ನಾವು ಮಾಡ್ಬೇಕಾ ಮಾಡಬಾರ್ದ ಅಂತಂದ್ರ ಮೆಜಾರಿಟಿ ಆಫ್ ಟೋಟಲಿ ಅಸ್ಪೀಸಸ್ ಇರೋದ್ರಿಂದ ನೀವು ಮಾಡ್ಬೇಕಿದ್ ವರ್ಜ್ಯ ಮಾಡಬಾರ್ದು. ಅದೊಂದೇ ಕಾರಣಕ್ಕಾಗಿ ರಿಜೆಕ್ಟ್ ಮಾಡಬಾರ್ದು ಮುಹೂರ್ತಗಳನ್ನ. ಯಾಕೆಂದ್ರೆ ಒಟ್ಟಾರೆಯಾಗಿ ಅದರ ಮೌಲ್ಯಗಳನ್ನ ತಗೋಬೇಕಲ್ಲ, ಯಾವುದೇ ಕೌಂಟ್ ಮಾಡ್ಬೇಕಲ್ಲ, ನೀವು ಅದರ ಸಾಮರ್ಥ್ಯಗಳನ್ನ ಕೌಂಟ್ ಮಾಡ್ಬೇಕಲ್ಲ. ಕೌಂಟ್ ಮಾಡ್ಲಾರ್ದ ಒಂದರಿಂದಲೇ ನೀವು ಅದನ್ನ ರಿಜೆಕ್ಟ್ ಮಾಡಬಾರ್ದು. ಇದು ತುಂಬಾ ತಪ್ಪು, ಶಾಸ್ತ್ರಕ್ಕೆ ವಿರುದ್ಧವಾದದ್ದು. ಯಾಕೆಂದ್ರೆ ಒಟ್ಟಾರೆ ಶಕ್ತಿಯನ್ನು ನಾವು ಪಡೆದುಕೊಳ್ಬೇಕು ಅಂತ. ಆಯ್ತು, ಕರಣ ಆಯ್ತಾ. ಈ ರೀತಿಯಾಗಿ ಈ ಪಂಚಾಂಗಗಳನ್ನ ನಾವು ನೋಡೋದು ಕಲಿಬೇಕು. ನೋಡಿ, ಇವತ್ತಿನ ಪಂಚಾಂಗಗಳನ್ನ ನೋಡೋಣ. ನಾನು ನಿಮ್ಮೆಲ್ಲರಿಗೆ ಪಂಚಾಂಗದ PDF ಕಳಿಸಿದ್ದೀನಿ. ಇವತ್ತೆಷ್ಟು ಡೇಟ್? ಡಿಸೆಂಬರ್ 14, ಶನಿವಾರ. ನೋಡಿ, ಎಲ್ಲರೂ ನಿಮ್ಮ ಹತ್ರ PDF ಇದ್ರ ಪಂಚಾಂಗವನ್ನು ಹೇಗೆ ನೋಡ್ಬೇಕನ್ನೋದು ನೋಡಿ. ಈ ಪಂಚಾಂಗದಲ್ಲಿ ಶ್ರೀ ಲಗದ ಮಹರ್ಷಿ ಪಂಚಾಂಗದಲ್ಲಿ ಪೇಜ್ ನಂಬರ್ 58 ತೆಗೀರಿ. ಪೇಜ್ ನಂಬರ್ 58 ಎಲ್ಲರೂ ಓಪನ್ ಮಾಡಿ. ಫಸ್ಟಿಗೆ ಇಲ್ಲೇ ದಿನಾಂಕ ಅಂತ ಇದೆ ನೋಡಿ. ದಿನಾಂಕ ಅಂತಂದ್ರೆ ದಿನಾಂಕ ಅಂದ್ರೆ 14 ಐತೆ. ನೀವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರ ಶ್ರೀ ಶಾಲಿವಾನ ಶಕ 1946ನೇ ಗತಕಲಿ 5125ನೇ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸೆ ಶುಕ್ಲ ಪಕ್ಷೆ ಚತುರ್ದಶಿ ತಿಥೌ ರೋಹಿಣಿ ನಕ್ಷತ್ರ. ಅದ್ನ ಹೇಳ್ಬೇಕು, ರೋಹಿಣಿ ನಕ್ಷತ್ರ ಎಷ್ಟಿದೆ ಅಂತ ನೋಡಿ. ಚತುರ್ದಶಿ ತಿಥಿ ಎಷ್ಟಿದೆ ಅಂದ್ರ 16:58 ಅಂತ ಇದೆ. ಈ ಚತುರ್ದಶಿ ತಿಥಿ ಸೂರ್ಯ ಉದಯದಿಂದ ಆರಂಭವಾಗಿ ಇದರಲ್ಲಿ ಬರ್ತಕ್ಕಂಥ ಪಂಚಾಂಗದಲ್ಲಿ ಬರ್ತಕ್ಕಂಥ ಎಲ್ಲಾ ಅಂಶಗಳು ಏನಿರ್ತಾವಂದ್ರ ಸೂರ್ಯ ಉದಯ ಆಗಿಂದನೇ ಆರಂಭ ಅಂತ. ಈಗ ಸೂರ್ಯ ಉದಯ ಆಗಿಂದ 16:58 ಅಂತ ಇದೆ. ಈಗ 16:58 ಅಂದ್ರೆ ಏನಂದ್ರ ಇದಕ್ಕ IST ಯಲ್ಲಿ ಎಡಿಸ್ಬೇಕು ಅಂತ. IST, ಐ ಅಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ. ನೋಡಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಮಧ್ಯಾಹ್ನ 12 ಗಂಟೆ ಆದ ತಕ್ಷಣ 1 ಗಂಟೆ ಅಂತ ಹೇಳ್ತೀವಿ. 12 ಗಂಟೆ ಇದ್ರ 13:14 ಅಂತ ಹೇಳ್ಬೇಕು. ಅಂದ್ರೆ 2:58 ಈ ದಿನ ಚತುರ್ದಶಿ ತಿಥಿ ಇತ್ತು. ಆ ನಂತರ ಯಾವಾಗ ಬಂತು ಅಂದ್ರೆ ಪೂರ್ಣಿಮಾ ತಿಥಿ. ಈಗ ನೋಡಿ, ಈಗ ಪ್ರೆಸೆಂಟ್ ಪೂರ್ಣಿಮಾ ತಿಥಿ ಇದೆ ಅಂತ ಹೇಳ್ಬೇಕು. ಯಾರಾದರೂ ನಿಮ್ಮನ್ನು ಕೇಳಿದ್ರೆ, ನೋಡಿ ಬುದ್ಧಿ ಇವತ್ತು ಏನಿದೆ, ಯಾವ ತಿಥಿ ಇದೆ ಅಂತ ಕೇಳಿದ್ರೆ ನೀವೇನ್ ಹೇಳ್ಬೇಕು, ಇದನ್ನ ನೋಡ್ಬೇಕು, ನೋಡಿ ಹೇಳ್ಬೇಕು. ಆ ನಂತರ ರೋಹಿಣಿ ನಕ್ಷತ್ರ ಇದೆ. ಇವತ್ತು ಸೂರ್ಯೋದಯದಿಂದ 27:54 ಏನೈತೆ ರೋಹಿಣಿ ನಕ್ಷತ್ರ. 27 ಗಂಟೆ ಅಂದ್ರೆ ಏನು? ಗಂಟೆ ಇರೋದ 24 ಅಲ್ರಿ, 27 ಗಂಟೆ ಯಾವ್ದಿದು ಅಂತ ನೀವು ವಿಚಾರ ಮಾಡ್ಬೇಕು. ನೀವು ಪ್ರಶ್ನೆ ಕೇಳಿ. 24 ಗಂಟೆ ಅಂದ್ರೆ ಮಧ್ಯರಾತ್ರಿ 12 ಗಂಟೆ ಅಂತ. ಮಧ್ಯರಾತ್ರಿ 12 ಗಂಟೆಗಿಂದ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ. ಅಲ್ಲಿ 1 ಗಂಟೆ ಅಂತ ಬರೆದ್ರ ಅಲ್ಲಿ AM ಅಂತ ಬರೀಬೇಕಾಗತ್ತ. ಹಾಗಾಗಿ AM PM ಬರಿಬಾರ್ದನ್ನ ಉದ್ದೇಶದಿಂದ ಮತ್ತು ಯಾರಿಗೂ ಜ್ಯೋತಿಷಿಗಳಿಗೆ ಕನ್ಫ್ಯೂಸ್ ಆಗ್ಬಾರ್ದು ಎಂಬ ದೃಷ್ಟಿಯಿಂದ ನಾನು IST ಒಳಗ ಎಲ್ಲಾ ಗಂಟೆ ನಿಮಿಷಗಳನ್ನು ಬರೆದಿದ್ದೀನಿ. ಇಲ್ಲಿ 27 ಅಂದ ತಕ್ಷಣ ನೀವು ಮಧ್ಯರಾತ್ರಿ 12ರಿಂದ 13, 14, ಮಧ್ಯರಾತ್ರಿ 24 ಗಂಟೆಗಿಂದ 25, 26, 27 ಅಂತ ತಿಳಿಬೇಕು. ಅಂದ್ರೆ 3:54 ಯಾವ ನಕ್ಷತ್ರ ಇದೆ ಅಂತಂದ್ರ ರೋಹಿಣಿ ನಕ್ಷತ್ರ ಇದೆ ಅಂತ ನೋಡಿ. ಆಕ್ಚುಲಿ ಶನಿವಾರ ಅಂದ ತಕ್ಷಣ ಯಾವುದೇ ಶುಭ ಕಾರ್ಯಗಳನ್ನ ನೀವು ಹಾಕಿಕೊಡ್ಲಿಕ್ಕೆ ಹಿಂಜರಿತೀರಿ. ಇದು ಜ್ಯೋತಿಷ್ಯ ಶಾಸ್ತ್ರಕ್ಕೆ ವಿರುದ್ಧವಾದದ್ದು. ಏಕೆಂದ್ರೆ ಶನಿವಾರ ದಿವಸ ರೋಹಿಣಿ ನಕ್ಷತ್ರ ಬಂದ್ರ ಇದು ಅತ್ಯಂತ ಶುಭ ಯೋಗ ಆಗುತ್ತೆ, ಅಮೃತ ಸಿದ್ಧಿ ಯೋಗ ಆಗುತ್ತೆ.
ಯಾರಾದರೂ ಈ ಟೆಕ್ನಿಕಲ್ ಕಾರ್ಯಗಳನ್ನ ಇಂಥ ಆ ಸಿದ್ಧಿ ಯೋಗ ದಿವಸ ಅಂದ್ರೆ ಶನಿಯಿಂದ ರೂಪಿತವಾದಂತ ಸಿದ್ಧಿ ಯೋಗದಿಂದ ಅಮೃತ ಸಿದ್ಧಿ ಯೋಗ ಉಂಟಾಗಿದ್ದರೆ ಅದು ಟೆಕ್ನಿಕಲ್ ಕಾರ್ಯಗಳಿಗೆ ಅತ್ಯಂತ ಶುಭವಾದದ್ದು. ಯಂತ್ರಗಳ ಖರೀದಿಗೆ ಅತ್ಯಂತ ಶುಭವಾದದ್ದು. ಯಂತ್ರಗಳನ್ನ ಬರ್ಲಿಕ್ಕೆ ಅತ್ಯಂತ ಶುಭವಾದದ್ದು. ಶನಿಯ ಕಾರಕತ್ವದ ಯಾವ ಯಾವ ವಿಷಯಗಳಿದ್ದಾವೆ ಆ ವಿಷಯಗಳಿಗೆಲ್ಲ ಶುಭ ಅಂತ ನೀವು ತಿಳಿಬೇಕು. ಯಾಕೆಂದ್ರ ಜ್ಯೋತಿಷ್ಯದಲ್ಲಿ ಸಹಿತವಾಗಿ ಸಾಕಷ್ಟು ಮೂಢನಂಬಿಕೆಗಳು ಇದ್ದಾವೆ. ಪ್ರತಿಯೊಂದು ಧರ್ಮದಲ್ಲಿ ಮೂಢನಂಬಿಕೆ ಇರುವ ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಹಿತವಾಗಿ ಅನೇಕ ಮೂಢನಂಬಿಕೆಗಳು ಇವೆ. ಅದನ್ನು ಯಾರೋ ಸೇರಿಸಿದ್ದಾರೆ, ಮೂಲ ಗ್ರಂಥಗಳಲ್ಲಿ ಇಲ್ಲ. ಈಗ ನೋಡಿ, ನಮ್ಗ ಮಂಗಳವಾರ ಅಂದ್ರೆ ಕೆಟ್ಟದ್ದು, ಶನಿವಾರ ಅಂದ್ರೆ ಕೆಟ್ಟದ್ದು, ರವಿವಾರ ಅಂದ್ರ ಕೆಟ್ಟದ್ದು ಅಂತ ನಾವು ಫಸ್ಟ್ ತಿಳಿಬೇಕು. ಫಸ್ಟ್ಗೆ ಶನ್ಯಾದಿತ್ಯಂಗಾರಕ ಸರ್ವತ್ರ ವರ್ಜೇತ್ ಅಂತ ಶಾಸ್ತ್ರ ಹೇಳ್ತಾ 1ನೇ ಕ್ಲಾಸ್ ನಲ್ಲಿ ಹೇಳ್ತಾ. 2ನೇ ಕ್ಲಾಸ್ ನಲ್ಲಿ ಏನ್ ಹೇಳ್ತಾ, ನೋಡಯ್ಯ ನಾನು ಹೇಳಿದ್ದೆ ನಿನಗೆ ಏನಂತ ಹೇಳಿದ್ದೆ, ರವಿವಾರ ಕೆಟ್ಟದ್ದು ಅಂತ ಹೇಳಿದ್ದೆ ವಾರಗಳಲ್ಲಿ, ಶನಿವಾರ ಕೆಟ್ಟದ್ದು ಅಂತ ಹೇಳಿದ್ಯಾ, ಮಂಗಳವಾರ ಕೆಟ್ಟದ್ದು ಅಂತ ಹೇಳಿದ್ಯಾ ಫಸ್ಟ್ ಕ್ಲಾಸ್ದಾಗ LKG ಒಳಗ. ಆದ್ರ UKG ಒಳಗ ಶಾಸ್ತ್ರ ಏನ್ ಹೇಳ್ತಾ ಅಂತಂದ್ರ, ಶನಿವಾರ ರೋಹಿಣಿ ನಕ್ಷತ್ರ ಬಂದ್ರ ಆ ದೋಷ ಸ್ವಲ್ಪ ಉಳಿಯದೆ ಅದು ಅಮೃತ ಶುದ್ಧಿ ಯೋಗ ಆಗಿ ಮಾರ್ಪಡುತ್ತೆ, ಅದು ಶುಭವಾಗುತ್ತದೆ ವಿನ ಅಶುಭ ಆಗಲ್ಲ. ಅದೇ ರೀತಿ ಭೌಮ ಅಂದ್ರ ಮಂಗಳವಾರ ದಿವಸ ಅಶ್ವಿನಿ ನಕ್ಷತ್ರ ಬಂದ್ರ ಅತ್ಯಂತ ಶುಭಯೋಗವಾಗಿ ಮಾರ್ಪಡುತ್ತದೆ. ಭೂಮಿಯ ವಿಷಯಗಳಿಗೆ ಈಗ ಯಾರಾದ್ರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಆ ಅಶ್ವಿನಿ ನಕ್ಷತ್ರ ಮಂಗಳವಾರ ದಿವಸ ಬಂದ್ರ ಅದು ತುಂಬಾ ಶ್ರೇಷ್ಠವಾಗುತ್ತದೆ. ಎಲೆಕ್ಟ್ರಾನಿಕ್ಸ್, ಯಾಕೆಂದ್ರೆ ಮಂಗಳನ ಕಾರಕತ್ವ ಏನಿದ್ದಾವೆ ಅದು ತುಂಬಾ ಶುಭ ಅಂತ. ಅದೇ ರೀತಿ ಆದಿತ್ಯವಾರ ಅಂದ್ರ ಭಾನುವಾರ ಹಸ್ತ ನಕ್ಷತ್ರ ಬಂದ್ರ ಅದು ಅಶುಭವಾಗಿ ಉಳಿಯೋದಿಲ್ಲ. ಇದು ನಿಮ್ ಮೈನ್ಯಾಗ ಇರ್ಲಿ. ಜನರನ್ನು ಒಪ್ಪಿಸ್ತಕ್ಕಂತ ಸಾಮರ್ಥ್ಯ ಈಗ ನಿಮ್ಮ ಹತ್ರ ಇರಲ್ಲ. ಮುಂದ ಇದನ್ನು ಸಂಪೂರ್ಣವಾಗಿ ಕಲಿತ ನಂತರ ನೀವು ಆಗ ಜನರಿಗೆ ಹೇಳ್ಬೇಕು. ಏನಂತ ಹೇಳ್ಬೇಕು, ನೋಡಿಯಪ್ಪ, ವಾಲ್ಮೀಕಿ ಮಹಾಮುನಿಗಳಿದ್ರು, ಅವರು ಎಂದ ಜ್ಞಾನೋದಯವನ್ನು ಹೊಂದಿದ್ರು ಅವತ್ತಿಂದ ಅವರಿಗೆ ಮಹರ್ಷಿಗಳಂತಾರ. ಅದಕ್ಕಿಂತ ಮುಂಚೆ ಅವ್ರು ಏನು ಕಾರ್ಯಗಳನ್ನ ಮಾಡ್ತಿದ್ರು ಅದನ್ನ ಹೇಳ್ತೀವಿ ನಾವಿವತ್ತು. ಯಾಕೆ ಅಂತಂದ್ರ ಅವರು ಋಷಿ ಮುನಿಗಳಿಗೆ ಜ್ಞಾನೋದಯ ಆಗಿಂದ ಹಳೆಯ ವೃತ್ತಿಗಳನ್ನ ಹೇಳ್ತೀವಿ. ವಾಲ್ಮೀಕಿ ಅವರು ದರೋಡೆಕೋರರಾಗಿದ್ರಂತ ನಾವ್ ಹೇಳ್ತೀವಿ, ಇಲ್ವಲ್ಲ? ಅದೇ ರೀತಿಯಾಗಿ ಈ ಒಂದು ನಕ್ಷತ್ರ ಮತ್ತು ವಾರದ ಮಿಲನದಿಂದ ಆ ದೋಷ ಸಂಪೂರ್ಣ ನಿವಾರಣೆ ಆಗಿರ್ತ. ಹಾಗಾಗಿ ಇಂತಹ ಅಮೃತ ಸಿದ್ಧಿ ಯೋಗಗಳನ್ನ ನಾವು ಶಾಸ್ತ್ರೀಯವಾಗಿ ಬಳಸಲಿಕ್ಕೆ ಜನರಿಗೆ ಹೇಳ್ಬೇಕು. ಆ ನಂತರ ಏನೈತಿಲ್ಲ, ಸಿದ್ಧ ಯೋಗ ಇದೆ. ಎಷ್ಟಿದೆ ಅದು? 8:27 ಅಂತಿದೆ. ಈಗ ನಿಮ್ಗ ಅರ್ಥ ಆಗಿರ್ತಾ ಏನು? ಬೆಳಿಗ್ಗೆ 8:27. ಇಲ್ಲಿ AM PM ಇಲ್ಲ, ಮಧ್ಯಾಹ್ನದಿಂದ PM ಆಗುತ್ತಲ್ಲ. ನೋಡಿ, ಇದೆ ನಾನು ಹೈಯೆಸ್ಟ್ ಒಳಗ ಯಾಕೆ ಬರ್ತಿದ್ದೀನಿ ಅಂದ್ರ ಯಾರಿಗೂ ಕನ್ಫ್ಯೂಸ್ ಮಾಡಬಾರ್ದು ಎಂಬ ದೃಷ್ಟಿಯಿಂದ. ಮೊದಲು ನಾನು 1 ವರ್ಷದ ಪಂಚಾಂಗದಲ್ಲಿ AM PM ಅಂತ ಬರ್ತಿದ್ದೆ. ಜನರು ತುಂಬಾ ನನಗೆ ಫೋನ್ ಮಾಡಿ ಹೇಳಿದ್ರು, ಗುರುಗಳೇ ಇದು ತುಂಬಾ ಕನ್ಫ್ಯೂಸ್ ಆಗುತ್ತಾ, ಆದ್ರಿಂದ ನೀವು ಇದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನು ಕಂಡುಹಿಡಿಬೇಕಂತ. ಆಗ ನನ್ನ ಮೈಂಡಿಗೆ ಬಂದಿದ್ದೆ IST, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಬರಿಬೇಕು ಅಂತ. ಆದ್ದರಿಂದ ನೋಡಿ, ಇದೆ ಬೆಳಿಗ್ಗೆ 8:27 ಸಿದ್ಧ ಹೋಯಿತು. 8:28 ಮುಂದಿನ ಯೋಗ ಬಂತು ಅಂತ ನೀವು ಅರ್ಥ ಮಾಡ್ಕೋಬೇಕು. ಅದು ಯಾವುದಂದ್ರೆ ಶುಭ ಅಂತ, ಶುಭ ಅಂತ ಸಿದ್ಧ. ಆಮೇಲೆ ಸಿದ್ಧ ಸಾಧ್ಯ ನೋಡಿ, ಅವತ್ತೇ ಇದೆ ನೋಡಿ ಸಾಧ್ಯ ನೋಡಿ. ಇದೆ ಸಿದ್ಧ ಆದ ತಕ್ಷಣ ಇಲ್ಲಿ ವಣಿಜ ಅಂತ ಬಂದು ಸಾಧ್ಯ ಅಂತ ಇದೆ. ಸಿದ್ಧ ಆದ್ಮೇಲೆ ಸಾಧ್ಯ ಅಲ್ಲ. ಸಾಧ್ಯ ಎಷ್ಟೈತೆ ಅಂತಂದ್ರ 29:7 ಇದೆ ಅಂತ ನೋಡಿ. ಇನ್ನ ತುಂಬಾ ಲಕ್ಷ ಕೊಟ್ಟು ನೋಡಿ, ಬೆಳಿಗ್ಗೆ 8:27 ಸಿದ್ಧ ಅಂತಕ್ಕಂಥ ಯೋಗ ಇದೆ. ಆ ನಂತರ ಸಾಧ್ಯ ಯೋಗ ಇದೆ. ಇದಕ್ಕೆ ಉಪರಿ ಯೋಗ ಎಂದು ಕರೆಯುತ್ತಾರೆ, ಅಥವಾ
ಕ್ಷಯ ಯೋಗ ಎಂದು ಕರೆಯುತ್ತಾರೆ. ಹೆಚ್ಚಾಗಿ ಕ್ಷಯ ಯೋಗ ಇರುವ ದಿವಸ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಆದ್ರೆ ಇಲ್ಲಿ ಅಮೃತ ಸಿದ್ಧಿ ಇದ್ದದಕ್ಕ ಈ ದೋಷ ಅಷ್ಟು ಎಫೆಕ್ಟ್ ಆಗಲ್ಲ ಅಂತ ತಿಳಿಬೇಕು. ಆಮೇಲೆ ವಾಣಿಜ್ಯ ಕರಣ ಅಂತ ಇದೆ. ಇದು ಎಷ್ಟೈತ 4 ಗಂಟೆ 57 ನಿಮಿಷದವರೆಗೆ ಇದೆ. ಅಂದ್ರೆ 16:58 ಅಂದ್ರ 4 ಗಂಟೆ 58 ನಿಮಿಷ ಅಂತ. ಆ ನಂತರ ವಿಷ್ಟಿ ಅಂತ ಯೋಗ ಇದೆ, ಕರಣ ಇದೆ. ಕರಣಗಳು ತಿಥ್ಯಾರ್ಧಂ ಕರಣ ಅಂತ, ಒಂದು ದಿವಸಕ್ಕೆ 2 ಕರಣಗಳಿರ್ತಾವ. ಅನೇಕ ಪಂಚಾಂಗಗಳಲ್ಲಿ ಸೂರ್ಯೋದಯಕ್ಕೆ ಇರ್ತಕ್ಕಂಥ ಕರಣಗಳನ್ನ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿರ್ತಾರ. ನಮ್ಮ ಪಂಚಾಂಗದಲ್ಲಿ ನಾವು 2 ಕರಣಗಳನ್ನು ಸಹಿತವಾಗಿ ನಾನು ಮೆನ್ಷನ್ ಮಾಡಿದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಪಂಚಾಂಗವನ್ನು ನೋಡ್ತಕ್ಕಂಥದ್ದು ಕಲಿಬೇಕು. ಪ್ರತಿ ದಿವಸ ನೋಡಿ, ನಾಳೆಯಿಂದ ನೀವು ಏನ್ ಮಾಡಿ, ಪಂಚಾಂಗ ಶ್ರವಣ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ನಿತ್ಯ ನಿಮ್ಮ ಕರ್ಮಗಳನ್ನ ಮಾಡಿ, ಸ್ನಾನಾದಿಗಳನ್ನ ಮಾಡಿ, ಪೂಜಾದಿಗಳನ್ನ ಮಾಡಿದ ನಂತರ ಬಂದು ಪಂಚಾಂಗವನ್ನ ಪೂಜೆ ಮಾಡಿ, ನಿಮ್ಮ ಕುಲ ದೇವತೆಗಳನ್ನ ನೆನಪು ಮಾಡಿಕೊಂತ, ನಿಮ್ಮ ಆರಾಧ್ಯ ದೈವವನ್ನ ರಿಮೆಂಬರ್ ಮಾಡಿಕೊಂಡು ನೀವು ಪಂಚಾಂಗ ಶ್ರವಣವನ್ನು ಮಾಡ್ಬೇಕು ಅಂತ. ಹಾಗಾದ್ರೆ ಪಂಚಾಂಗ ಶ್ರವಣ ಮಾಡಿದ್ರೆ ನಮ್ಗೆ ಏನ್ ಲಾಭ ಆಗುತ್ತಪ್ಪ ಅಂತಂದ್ರ, ಶಾಸ್ತ್ರ ಏನ್ ಹೇಳ್ತಾ ಅಂದ್ರ, ನಿತ್ಯಶ್ಚ ಶ್ರೀಕರಂ ಪ್ರೋಕ್ತಂ ವಾರದ ವಿಷವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರಣಂ ಚಿಂತಿತಂ ಕಾರ್ಯಂ ಪಂಚಾಂಗಂ ಫಲಮುತ್ತಮಂ ಅಂತ ಶಾಸ್ತ್ರ ಹೇಳ್ತಾ. ನೋಡಿ, ನಾವು ಪಂಚಾಂಗ ಶ್ರವಣದಿಂದ ಏನ್ ಲಾಭ ಆಗುತ್ತಪ್ಪ ಅಂತ ಹೇಳಿದ್ರ, ತಿಥಿಶ್ಚ ಶ್ರೀಕರಂ ಪ್ರೋಕ್ತಂ ಅಂತ. ನಾವು ತಿಥಿಯನ್ನ ಶ್ರವಣ ಮಾಡಿದರೆ ನಮಗೆ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ವಾರ ನೋಡಿ, ತಿಥಿಶ್ಚ ಶ್ರೀಕರಂ ಪ್ರೋಕ್ತಂ ವಾರದ ಆಯುಷ್ಯ ವರ್ಧನಂ. ನೋಡಿ, ನಮ್ಮ ಆಯುಷ್ಯ ಪೂರ್ವ ಜನ್ಮದ ಕರ್ಮಗಳು ನಿವಾರಣೆಯಾಗಿ ಆಯುಷ್ಯ ವರ್ಧನೆ ಆಗತ್ತ. ವಾರದ ಏನ ನಮಗ ವಾರದ ಸ್ಮರಣೆಯಿಂದ ನಾವು ವಾರವನ್ನ ನಾವು ಶ್ರವಣ ಮಾಡುವುದರಿಂದ. ನೋಡಿ, ಶ್ರವಣ ಅಂದ್ರೆ ಕೇಳುವುದಂತ. ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳ್ತಾರ. ತಿಥಿಶ್ಚ ಶ್ರೀಕರಂ ಪ್ರೋಕ್ತಂ ವಾರದ ಆಯುಷ್ಯವರ್ಧನಂ ನಕ್ಷತ್ರ ಧರತೆ ಪಾಪಂ. ನಕ್ಷತ್ರಗಳನ್ನು ಶ್ರವಣ ಮಾಡುವುದರಿಂದ ನಮಗೆ ಪೂರ್ವ ಜನ್ಮದ ಕರ್ಮಗಳು ನಿವಾರಣೆಯಾಗ್ತವೆ ಅಂತ. ಎಷ್ಟು ಅದ್ಭುತವಾದದ್ದು ನೋಡಿ. ಪಂಚಾಂಗ ಶ್ರವಣ ಮಾಡುವುದು ನಮ್ಮ ಪೂರ್ವ ಜನ್ಮದ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಸಹಿತವಾಗಿ ಇದು ಉಪಯೋಗ ಆಗುತ್ತ ಅಂದ್ರ, ನಮ್ಮ ಋಷಿ ಮುನಿಗಳಿಗೆ ನಾವು ಎಂತಹ ಕೃತಜ್ಞರಾಗಿರ್ಬೇಕು. ಎಂತ ಒಂದು ಅದ್ಭುತವಾದಂತಹ ಕೊಡುಗೆಯನ್ನು ನಮಗೆ ಕೊಟ್ಟಿದ್ದಾರ. ಇಡೀ ಮನುಕುಲವೇ ಇದನ್ನು ಬಳಸಿಕೊಳ್ತಾನೆ. ಹಾಗಾಗಿ ಯೋಗ ದ್ರೋಗ ನಿವಾರಣಂ, ಯೋಗವನ್ನು ಶ್ರವಣ ಮಾಡೋದ್ರಿಂದ ನಮ್ಮ ರೋಗವು ನಿವಾರಣೆಯಾಗುತ್ತೆ ಅಂತ. ಕರಣಂ ಚಿಂತಿತಂ ಕಾರ್ಯಂ ಪಂಚಾಂಗಂ ಫಲಮಂ. ನೋಡಿ, ನೀವು ಕರ್ಣವನ್ನು ಸ್ಮರಣೆ ಮಾಡುವುದರಿಂದ ಸಕ್ಸಸ್ಫುಲ್ ಇನ್ ಎನಿ ಅಂಬಿಸಿಯಸ್, ನಿಮ್ಮ ಅಂಬಿಸಿಯಸ್ ಏನಿರ್ತಾವಲ್ಲ ಅದೆಲ್ಲ ಫುಲ್ಫಿಲ್ಮೆಂಟ್ ಆಗುತ್ತೆ ಅಂತ. ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಕರ್ಣ ಅಂತ. ಆದ್ದರಿಂದ ನೀವು ನಾಳೆಯಿಂದಲೇ ಪ್ರತಿ ದಿವಸ ಪಂಚಾಂಗ ಶ್ರವಣ ಮಾಡ್ತಕ್ಕಂಥದ್ದನ್ನು ಕಲೀಬೇಕಾದ್ರ ನಿಮ್ಮಲ್ಲಿ ಎಷ್ಟೊಂದು ಬದಲಾವಣೆ ಆಗ್ತಾವ ನೀವೇ ಪರೀಕ್ಷೆ ಮಾಡಿ. ಬೇರೆಯವ್ರು ಯಾರು ಪರೀಕ್ಷೆ ಮಾಡೋದೇ ಬೇಕಿಲ್ಲ. ಇಲ್ಲಿ ಏನಿರುತ್ತೆ ಅದನ್ನ ಓದಿ ನೀವು. ಫಸ್ಟ್ಗೆ ಐತಲ್ಲ, ಶ್ರೀ ಶಾಲಿವಾನ ಶಕ 1946ನೇ ಗತಕಲಿ. ನೋಡಿ, ಗತಕಲಿ ಅಂದ್ರೆ ಏನು? ಕಲಿಯುಗ ಆರಂಭವಾಗಿ 5125 ವರ್ಷ ಆಯಿತು ಇಲ್ಲಿಗೆ ಅಂತ. ಇನ್ನು ಕಲಿಯುಗದ ಆರಂಭದಲ್ಲಿ ಇದ್ದೀವಿ ನಾವು, ಪ್ರಥಮ ಚರಣದಲ್ಲಿ ಇದ್ದೀವಿ ಅಂತ. ಆಯ್ತಾ? ಯುಗಗಳ ಬಗ್ಗೆ ಮುಂದೆ ಹೇಳ್ತೇನೆ. 4 ಯುಗಗಳು ಬರ್ತಾವ: ಕಲಿಯುಗ, ದ್ವಾಪಾರ ಯುಗ, ತ್ರೇತಾಯುಗ ಮತ್ತು ಕೃತಾಯುಗ ಅಂತ ಮುಂದೆ ಬರ್ತದ. ಈಗ ಪಂಚಾಂಗ ಅಂದ್ರ ಏನು ಅನ್ನೋದ್ರ ಬಗ್ಗೆ ಮತ್ತು ಪಂಚಾಂಗ ಶ್ರವಣದ ಬಗ್ಗೆ ಈ ದಿವಸ ನಿಮ್ಗ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಯ್ತಾ? ಈಗ ಪಂಚಾಂಗ ಸುದ್ದಿಗೆ ಹೋಗ್ತಕ್ಕಂಥದ್ದು ತುಂಬಾ ಶ್ರೇಷ್ಠ ಅಂತ ನಾನು ತಿಳ್ಕೊಂಡಿದ್ದೀನಿ. ಮೊದಲಿಗೆ ನಾನ್ ನಿಮ್ಗ ಈ ಒಂದು 3 ತಿಂಗಳ ಅವಧಿಯಲ್ಲಿ ಏನೇನನ್ನ ಮನವರಿಕೆ ಮಾಡಿಕೊಡ್ಬೇಕು ಅಂತ ಒಂದು ಪ್ಲಾನ್ಗಳನ್ನ ಅಥವಾ ಒಂದು ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡಿದ್ದೀನಿ ಅಂದ್ರ,
ಒಂದನೇದು, ನೀವು ಪರ್ಫೆಕ್ಟ್ ಆಗಿ ಮುಹೂರ್ತಗಳನ್ನ ಕಲಿಬೇಕು. ಎರಡನೇದಾಗಿ, ವಧುವರರ ಸಾಲಾವಳಿಗಳು, ಮ್ಯಾಚಿಂಗ್. ಬರೀ ಸ್ಟಾರ್ ಮ್ಯಾಚಿಂಗ್ ಇಲ್ಲ, 5 ಟೈಪ್ ಮ್ಯಾಚಿಂಗ್ ಬರ್ತಾವ, ಅದನ್ನ ಹೇಳ್ಕೊಡ್ತೇನೆ ಎರಡನೇದು. ಮೂರನೇದು ಏನು ಅಂತಂದ್ರ, ಈ ತಕ್ಷಣ ಒಂದು ಮಗು ಜನ ಆಯ್ತು ಅಂತಂದ್ರ ಆ ಮಗು ಯಾವ ನಕ್ಷತ್ರದ ಯಾವ ಚರಣದಲ್ಲಿ ಜನನವಾಯಿತು ಮತ್ತು ಈ ಕುಂಡಲಿಗಳನ್ನ ಹಾಕ್ತಕ್ಕಂಥದ್ದು ಹೇಗೆ, ಜನ್ಮ ಕುಂಡಲಿಗಳನ್ನು ಹೇಗೆ ರಚನೆ ಮಾಡಬೇಕು, ಹೋರಾ ಕುಂಡಲಿಯನ್ನು ಹೇಗೆ ರಚನೆ ಮಾಡಬೇಕು, ದೃಕ್ಕಾಣ, ನವಾಂಶ, ದ್ವಾದಶಾಂಶ, ತ್ರಿಂಶಾಂಶ, ಇದಕ್ಕ ಷಡ್ ವರ್ಗಗಳು ಅಂತ ಕರೀತಾರೆ. ಈ ಷಡ್ವರ್ಗ ಕುಂಡಲಿಗಳನ್ನ ನೀವು ಪರ್ಫೆಕ್ಟ್ ಹಾಕ್ಲಿಕ್ಕೆ ನಿಮಗೆ ಸಾಧ್ಯವಾಗಬೇಕು, ಅದನ್ನ ಹೇಳಿಕೊಡ್ತೇನೆ. ಆ ನಂತರ ಪ್ರಿಡಿಕ್ಷನ್ ಅಂದ್ರೆ ಗೋಚಾರ ಪ್ರಿಡಿಕ್ಷನ್. ಈಗ ನೋಡಿ, ಟಿವಿ ಒಳಗೆ ಹೇಳ್ತಿರ್ತಲ್ಲ ಗೋಚಾರ ಪ್ರಿಡಿಕ್ಷನ್, ಅವ್ರು ಹೇಳೋದು ಸರಿನೋ ತಪ್ಪೋ, ಯಾವ ರೀತಿ ಪ್ರಿಡಿಕ್ಷನ್ ಹೇಳ್ಬೇಕಪ್ಪ. ಈಗ ಟಿವಿಯಲ್ಲಿ ಹೇಳುವಾಗ ಗ್ರಹಣ ಬಂತು ಅಂದ್ರ ಹೇಳ್ತಾರೆ, ಹೊಸ ವರ್ಷ ಅಂದ್ರ ಆಂಗ್ಲ ಪದ್ಧತಿಯ ಪ್ರಕಾರ ಹೊಸ ವರ್ಷ ಬಂದ್ರ ಹೇಳ್ತಾರ, ಹಾಗೆ ಹೇಳ್ಬೇಕಾ ಅಥವಾ ಹೇಳ್ಬಾರ್ದ? ಅದಕ್ಕ ಗೋಚಾರ ಅಂದ್ರೆ ಏನು, ಗೋಚಾರದಲ್ಲಿ ನಿಯಮಗಳನ್ನ ನಮ್ಮ ಪ್ರಾಚೀನ ಮಹಾಮುನಿಗಳು, ಪ್ರಾಚೀನ ಆಚಾರ್ಯರು ಏನೇನು ಹೇಳ್ಯಾರ ಅನ್ನೋದು ಹೇಳ್ಕೊಡ್ತೇನೆ. ಈಗ ಆರಂಭದಲ್ಲಿ ಮುಹೂರ್ತ ಕೊರಟೋಗಿ ಬಿಡೋಣ. ಈಗ ಮುಹೂರ್ತ ಆಯ್ತಾ. ಮುಹೂರ್ತ ಅಂದ್ರ ಏನಪ್ಪಾ ಅಂದ್ರ, ವಿವಿಧ ಗ್ರಹ ಪ್ರಭಾವಗಳ ಶುಭ ಸಂಗಮಕ್ಕೆ ಮುಹೂರ್ತ ಎಂದು ಕರೆಯುತ್ತಾರೆ. ನೋಡಿ, ಮುಹೂರ್ತ ಅತ್ಯಂತ ಮುಖ್ಯ. ಗೃಹ ಪ್ರವೇಶ ಮಾಡಿಕೊಡ್ಬೇಕಾದ್ರೆ ನೋಡಿ, ನೀವು ನನ್ನ ಹತ್ರ ಅಡ್ಮಿಷನ್ ಇರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಪೌರಹಿತ್ಯ ವೃತ್ತಿಯಲ್ಲಿ ಇರ್ತಕ್ಕಂಥವರೇ ಇರುತ್ತೀರಿ. ನಿಮ್ಮ ಪೌರಹಿತ್ಯದ ಬಗ್ಗೆ ಅತ್ಯಂತ ಸ್ಪಷ್ಟತೆ ಇರ್ಬೋದು, ಪೌರಹಿತ್ಯದಲ್ಲಿ ತುಂಬಾ ಚೆನ್ನಾಗಿ ನೀವು ಅಧ್ಯಯನ ಮಾಡಿರ್ಬೋದು. ಆದ್ರೆ ಮುಹೂರ್ತಗಳು ನಿಮ್ಗೆ ಗೊತ್ತಿಲ್ಲ ಅಂದ್ರ ನಿಮ್ಮ ಪೌರಹಿತ್ಯ ಅಪೂರ್ಣ ಆಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಏಕೆಂದ್ರೆ ನಿಮ್ಮ ಹತ್ರ ಯಾರೋ ಬರ್ತಾರ, ಒಬ್ಬ ಕಸ್ಟಮರ್ ಬರ್ತಾರ, ಬುದ್ಧಿ ನಮ್ಗ ಗೃಹ ಪ್ರವೇಶ ಮನೆ ಎಲ್ಲ ರೆಡಿ ಮಾಡಿಸಿದ್ದೀನಿ, ಆ ಗೃಹ ಪ್ರವೇಶ ಒಂದು ಮುಹೂರ್ತಗಳನ್ನ ಹಾಕಿ ಕೊಡಿ ಅಂತಾರ. ಆಗ ನೀವು ಆಗಮ ಶಾಸ್ತ್ರದಲ್ಲಿ ಸಾಕಷ್ಟು ಪಾಂಡಿತ್ಯ ಇರ್ತ, ಆದ್ರೆ ಜ್ಯೋತಿಷ ಗೊತ್ತಿಲ್ಲ, ಏನ್ ಮಾಡ್ತೀರಿ? ಇನ್ನೊಬ್ರ ಹತ್ರ ಮುಹೂರ್ತ ಕೇಳ್ಸ್ಕೊಂಡ್ ಬನ್ನಿ ಅಂತ ಹೇಳ್ತೀರಾ? ಹೇಳಲ್ಲ ನೀವಾಗ. ಯಾಕೆಂದ್ರೆ ನಿಮ್ಮ ಪಾಂಡಿತ್ಯಕ್ಕೆ ಪೆಟ್ಟು ಬೀಳುತ್ತೆ. ನಿಮ್ಮ ಪಾಂಡಿತ್ಯಕ್ಕೆ ನನಗೇನು ಗೊತ್ತಿಲ್ಲ ಅಂತ ಅವನು ತಿಳ್ಕೊಂಡ್ ಬಿಡ್ತಾರಲ್ಲ ಅವರು. ನನ್ನಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಬಂದಂತ ವ್ಯಕ್ತಿ, ನಾನು ಇಷ್ಟು ಆಗಮದಲ್ಲಿ ಪಾಂಡಿತ್ಯ ಇದ್ರು ನನಗೆ ಜ್ಯೋತಿಷ್ಯದ ಬಗ್ಗೆ ಏನು ಗೊತ್ತಿಲ್ಲ ಅಂದಾಗ ನನ್ನ ಬಗ್ಗೆ ಅವ್ರು ಏನ್ ತಿಳ್ಕೊಂತಾರ ಅಂತಕ್ಕಂಥದ್ದು ಒಳಗ ನಿಮ್ಗ ಒಂದು ಪ್ರತಿಷ್ಠೆ ಬರುತ್ತೆ. ಆದ್ದರಿಂದ ನೀವು ಮುಹೂರ್ತ ಶಾಸ್ತ್ರಗಳನ್ನ ತುಂಬಾ ಚೆನ್ನಾಗಿ ಕಲಿಬೇಕಾಗುತ್ತದೆ. ಹಾಗಾದ್ರೆ ಮುಹೂರ್ತ ಅಂದ್ರೇನು? ಮುಹೂರ್ತ ಅಂದ್ರೆ ಇಷ್ಟೇ, ವಿವಿಧ ಗ್ರಹ ಪ್ರಭಾವಗಳ ಶುಭ ಸಂಗಮಕ್ಕೆ ಮುಹೂರ್ತ ಎಂದು ಕರೆಯುತ್ತಾರೆ. 4-5 ಡೆಫಿನೇಷನ್ ಇದಾವ. ಒಂದತ್ರ ಮುಹೂರ್ತ ಅಂದ್ರೆ 2 ಗಂಟೆ ಅಂತ. ಮುಹೂರ್ತ ಮೀನ್ಸ್ 2 ಗಂಟೆ. 1 ಗಂಟೆ ಅಂದ್ರೆ 24 ನಿಮಿಷ, 2 ಗಂಟೆ ಅಂದ್ರೆ 48 ನಿಮಿಷ. ನೋಡಿ, ನಿಮ್ಗೆ ವಿಚಿತ್ರ ಹೇಳ್ತೇನೆ. ನಮ್ಮ ಶಿಷ್ಯ ಒಬ್ರು ರಾಮನಗರ ತಾಲೂಕಿನವರು ಹೇಳ್ತಿದ್ರ, ನೋಡಿ ಗುರುಗಳೇ, ಒಬ್ರು ಯಾರೋ ಗೃಹ ಪ್ರವೇಶದ ಮುಹೂರ್ತ ಕೊಟ್ಟಾರ, ಬೆಳಿಗ್ಗೆ 7 ಗಂಟೆ 15 ನಿಮಿಷಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕೊಟ್ಟಾರ ಅಂತ ಹೇಳ್ತಿದ್ದ. ಅದನ್ನ ವಾಟ್ಸಪ್ ಕಳಿಸಿದ್ದ ನನಗೆ ಅವರು ಇದು ಮಾಡಿದ್ದು. ನೋಡಿ, ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು, ಬ್ರಾಹ್ಮಿ ಮುಹೂರ್ತ ಯಾವಾಗ ಇರ್ತ? ಸೂರ್ಯೋದಯಕ್ಕಿಂತ ಮುಂಚೆ. ಬ್ರಾಹ್ಮಿ ಮುಹೂರ್ತ ಈಸ್ ಸೆಕೆಂಡ್ ಮುಹೂರ್ತ ಬಿಫೋರ್ ಸನ್ರೈಸ್. ಸೂರ್ಯೋದಯಕ್ಕೆ ಎರಡನೇ ಹಿಂದಿನ ಮುಹೂರ್ತಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರ. ಅವನು ಸೂರ್ಯೋದಯದಿಂದ ಹಾಕಿಕೊಟ್ಟಿದ್ದ ಅಂತ. ಈ ರೀತಿ ತಪ್ಪು ಹಾಕಿಕೊಡೋದ್ರಿಂದ ಏನಾಗುತ್ತೆ ಹೇಳಿ? ಈಗ ನಿಮ್ಮ ಘನತೆಗೆ, ನಿಮ್ಮ ಗೌರವಕ್ಕೆ ಇದು ಒಂದೇನು ಕುಂದು ಬರ್ತಾ? ಎರಡನೇದು, ನೀವು ಸರಿಯಾಗಿ ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ, ಸರಿಯಾದ ಮುಹೂರ್ತಗಳನ್ನು ನೀವು ಇಟ್ಟುಕೊಂಡಾಗ ಆ ಮುಹೂರ್ತಗಳಿಂದ ಅವರಿಗೆ ತುಂಬಾ ಉಪಯೋಗ ಆಗುತ್ತೆ. ನೋಡಿ, ಮುಹೂರ್ತಗಳ ಮಹತ್ವಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಮುಹೂರ್ತ ಅತ್ಯಂತ ಮುಖ್ಯವಾದದ್ದು. ಯಾಕೆಂದ್ರೆ ಮುಹೂರ್ತವೆಂದರೆ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತಾರ. ಬೇಡಿದ್ದನ್ನು ಪಡಿಬೇಕಂದ್ರ ಮುಹೂರ್ತ ಶಾಸ್ತ್ರದಿಂದ ಸಾಧ್ಯ ಅಂತ, ಆದ್ರೆ ಜಾತಕದಿಂದ ಸಾಧ್ಯ ಇಲ್ಲ. ಹಾಗಾದ್ರೆ ಜಾತಕ ಅಂದ್ರೆ ಏನು, ಮುಹೂರ್ತ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಜಾತಕ ಅಂದ್ರೆ ಕೇವಲ ನಿರೂಪಣೆಯ ಭಾಗ. ಉದಾಹರಣೆಗೆ ನಿಮ್ಮ ಹತ್ರ ಯಾರೋ ಜಾತಕ ತರ್ತಾರ, ಬುದ್ಧಿ ನಮ್ಮ ಮಗನಿಗೆ ಶಿಕ್ಷಣ ಹೇಗಿದೆ ಅಂತ ಕೇಳ್ತಾರ.
ನೀವು ಜ್ಯೋತಿಷದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದರೆ ನೀವು ಎಕ್ಸ್ಪರ್ಟ್ ಅಸ್ಟ್ರಾಲಜರ್ ಆಗಿದ್ರ ನೀವೇನ್ ಮಾಡ್ತೀರಿ? ಫಸ್ಟಿಗೆ ಶಿಕ್ಷಣಕ್ಕೆ ಕಾರಕ ಗ್ರಹ ಯಾವುದು? ಫಸ್ಟ್ ನೋಡಿ, ಜ್ಯೋತಿಷ್ಯ ನಿಮ್ಗೆ ತಿಳಿಬೇಕಂದ್ರ 2 ವಿಷಯ ಗೊತ್ತಿರಲೇಬೇಕು. ಒಂದು ಭಾವಕಾರಕ, ಒಂದು ಗ್ರಹಕಾರಕ. ಈಗ ವಿದ್ಯೆ ಅಂದ ತಕ್ಷಣ ಯಾವುದು ಭಾವಕಾರಕ? ಯಾವುದು? ಎಷ್ಟನೇ ಮನೆಯಿಂದ ನೋಡ್ಬೇಕು? ಭಾವ ಅಂದ್ರಷ್ಟೇ, ಮನೆ ಅಂದ್ರಷ್ಟೇ. ಯಾವ ಮನೆಯಿಂದ ನೋಡ್ಬೇಕು? ಒಂದನೇದು. ಎರಡನೇದು ಕಾರಕ ಯಾವುದು? ಈಗ ಇಂಜಿನಿಯರ್ ಆ ಶಿಕ್ಷಣಕ್ಕೆ ಕಾರಕ ಯಾವುದು? ಸಂಸ್ಕೃತ್ ಲ್ಯಾಂಗ್ವೇಜ್ಗೆ ಕಾರಕ ಯಾವುದು? ಕೆಮಿಸ್ಟ್ರಿಗೆ ಕಾರಕ ಯಾವುದು? ಫಿಸಿಕ್ಸ್ಗೆ ಕಾರಕ ಯಾವುದು? ಮ್ಯಾಥಮೆಟಿಕ್ಸ್ಗೆ ಕಾರಕ ಯಾವುದು? ಇದು ನಿಮ್ಗೆ ಗೊತ್ತಾಗಬೇಕು. ವಿಶೇಷವಾಗಿ ನೋಡಿ, ಈಗ ನರ್ಸರಿ ಎಜುಕೇಶನ್ ಅಂದ್ರ ಎರಡನೇದು ಭಾವಕಾರಕ, 2ನೇ ಭಾವದಿಂದ ನೋಡ್ಬೇಕು ಅಂತ. ಪ್ರೈಮರಿ ಸ್ಕೂಲ್ನ 4ನೇ ಭಾವದಿಂದ ನೋಡ್ಬೇಕು ಅಂತ. ಹೈಯರ್ ಎಜುಕೇಶನ್ ನ 9ನೇ ಭಾಗದಿಂದ ನೋಡ್ಬೇಕಂತ. 9ನೇ ಭಾವದಿಂದ 9th ಹೌಸ್, 11th ಹೌಸ್ಲಿಂದ PhD ಇಂಥವನ್ನೆಲ್ಲ ನೋಡ್ಬೇಕು ಅಂತ ಮುಂದೆ ಬರ್ತಾವ ನಿಮ್ಗ. ಇದು ಬೇಸಿಕ್ ಎಲ್ಲ ಕಲ್ತ ನಂತರ. ಆಯ್ತಾ? ನೋಡಿ, ಜಾತಕ ಕೇವಲ ನಿರೂಪಣೆಯ ಭಾಗ. ಏಕೆ ಅಂದ್ರ ಸಾಮಾನ್ಯವಾಗಿ ನಿಮ್ಮ 9ನೇ ಸ್ಥಾನ ದುರ್ಬಲ ಇತ್ತು. ಉನ್ನತ ಶಿಕ್ಷಣಕ್ಕೆ ಕಾರಕವಾದಂತ ಗ್ರಹ ದುರ್ಬಲ ಇತ್ತು. ಆ 9ನೇ ಭಾವದಲ್ಲಿ ಪಾಪ ಗ್ರಹಗಳಿದ್ದು ಅಂತಂದ್ರ ಖಂಡಿತವಾಗಿ ಅವನಿಗೆ ಶಿಕ್ಷಣದಲ್ಲಿ ಯಾವುದೇ ಯಶಸ್ಸು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ. ಆಗಲ್ಲ. ಯಾವ ಒಂದು ಶುಭ ಗಳಿಗೆಯಲ್ಲಿ ನೀವು ಆರಂಭ ಮಾಡ್ತಕ್ಕಂಥ ಕಾರ್ಯಗಳು ನಿಮಗೆ ಯಶಸ್ಸನ್ನು ಕೊಡ್ತಾವ ಅಥವಾ ವೈಫಲ್ಯಗಳನ್ನು ಕೊಡ್ತಾವ ಅಂತ ಅದು ಹೇಳುತ್ತೆ. ನಾನು ಅನೇಕ ಮುಹೂರ್ತಗಳನ್ನು ಇಟ್ಕೊಟ್ಟಿದ್ದೀನಿ. ನೋಡಿ, ಒಂದ್ಸಾರಿ ಒಂದು 2 ಮ್ಯಾರೇಜ್ ಆದ್ರೂ ಸಹಿತವಾಗಿ ಅವ್ರಿಗೆ ಏನಾಗಿತ್ತು ಅಂತಂದ್ರ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಇರಲಿಲ್ಲ. 2 ವಿವಾಹಗಳು ಕಿತ್ಕೊಂಡು ಹೋಗ್ಬಿಟ್ಟಿದ್ವು. ಆಗ ನಾನು ಒಂದು ಒಳ್ಳೆ ಮುಹೂರ್ತಗಳನ್ನು ನೋಡಿ, ಉಮಾಶಂಕರ ಮುಹೂರ್ತ ಅಂತದ್ದು, ಅದು ತಿಥಿ ವಾರ ನಕ್ಷತ್ರ ಯೋಗಕರಣ ಯಾವ ಸಂಬಂಧ ಇಲ್ಲ, ಪ್ಲಾನೆಟರಿ ಪೊಸಿಷನ್ ಮೇಲೆ ಬರ್ತಕ್ಕಂಥ ಯೋಗ, ಅದನ್ನ ಇಟ್ಕೊಟ್ಟಿದ್ದೆ. ಲಗ್ನೇ ಗುರು, ಲಗ್ನದಲ್ಲಿ ಗುರು ಇದ್ದ. ಆಗ ಯಾವಾಗ ಅಂದ್ರ ಕರ್ಕದಲ್ಲಿ ಗುರು ಇದ್ದ. ನಾನು ಮುಹೂರ್ತಗಳನ್ನ ಇಟ್ಕೊಟ್ಟಾಗ ಕರ್ಕದಲ್ಲಿ ಗುರು ಇದ್ದ. ಲಗ್ನೇ ಗುರು ಕುಜೋಲಾಭೆ ದಶಮೇ ಭಾಸ್ಕರೋ ಭವತ್ತು ಉಮಾಶಂಕರ ಮಿಥ್ಯಾವುರ್ ದಂಪತ್ಯೋಸ್ಯ ಸುಖಾವ ಅಂತ ಒಂದು ಶ್ಲೋಕ ಐತೆ. ಲಗ್ನದಲ್ಲಿ ಗುರು ಇರ್ಬೇಕು ನೋಡಿ, ಉಚ್ಚ ಗುರುನ ಜನ. 11ರಲ್ಲಿ ಯಾರಿರ್ಬೇಕು? ಮಂಗಳ ಇರಬೇಕು. 10ರಲ್ಲಿ ರವಿ ಇರ್ಬೇಕು. ಆಗ ಮಾತ್ರ ಉಳಿದಂತೆ ತಿಥಿ ವಾರ ನಕ್ಷತ್ರ ಯಾವುದೇ ಇರ್ಲಿ ಅದು ಸಂಬಂಧವೇ ಇಲ್ಲ. ಯಾಕೆ ಅಂತಂದ್ರೆ ಪ್ಲಾನೆಟರಿ ಪೊಸಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂತ ಸಮಯದಲ್ಲಿ ನಾನು ಒಂದು ಮುಹೂರ್ತಗಳನ್ನು ತೆಗೆದು ವಿವಾಹ ಮಾಡಿ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿದ್ದಾರೆ ನೋಡಿ, ತುಂಬಾ ನೆನಪು ಮಾಡ್ತಾರೆ ಅವರು. ನಾನು ಏನಿಲ್ಲಪ್ಪ, ಶಾಸ್ತ್ರಕ್ಕೆ ನಿಮ್ಮ ಕೃತಜ್ಞತೆ ಏನಿದ್ರು ಶಾಸ್ತ್ರಕ್ಕೆ ಸಲ್ಲಬೇಕು ಅಂತ ಅವ್ರಿಗೆ ಹೇಳ್ತಿರ್ತೀನಿ. ಇನ್ನೊಂದು ಸಹಿತವಾಗಿ ಒಬ್ಬರಿಗೊಂದು ಮುಹೂರ್ತಗಳನ್ನು ತೆಗೆದುಕೊಟ್ಟಿದ್ದೆ. ಆ ಮುಹೂರ್ತದಲ್ಲಿ ಕುರಿಗಳನ್ನು ತೆಗೆದುಕೊಂಡು ಬಂದಿದ್ರು ಅವರು. ತುಂಬಾ ಅಭಿವೃದ್ಧಿ ಆಯಿತು ಅಂತ ಅವ್ರು ಹೇಳಿದ್ರು. ಹಾಗೆ ನಾನು ಯಾಕೆ ಹೇಳ್ತೇನೆ ಅಂದ್ರ, ಮುಹೂರ್ತ ಅನ್ನೋದು ಅತ್ಯಂತ ಮುಖ್ಯವಾದಂತ ಶಾಸ್ತ್ರ. ಹಾಗಾಗಿ ಮುಹೂರ್ತಕ್ಕೆ ಬೇಸಿಕ್ ಏನು ಅಂತಂದ್ರ ಏಕವಿಂಶತಿ ದೋಷಗಳು ನಿಮಗೆ ಗೊತ್ತಿರಬೇಕು. ಏಕವಿಂಶತಿ ದೋಷಗಳಲ್ಲಿ ಮೊದಲನೇ ದೋಷವೇ ಪಂಚಾಂಗ ಸುದ್ದಿ ಅಂತ. ಈಗ ನಾನು ಪ್ರೀವಿಯಸ್ ಕ್ಲಾಸ್ದಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೆ. ಪಂಚಾಂಗ ಸುದ್ದಿ ಅಂದ್ರೆ ಏನು ಅಂತಂದ್ರೆ, ಆಲ್ ದ 5 ಕಾಂಪೋನೆಂಟ್ ಶುಡ್ ಬಿ ಅಸ್ಪಿಸಸ್ ಈಸ್ ಕಾಲ್ಡ್ ಆಸ್ ಪಂಚಾಂಗ ಸುದ್ದಿ ಅಂತ. ಅಂದ್ರ ತಿಥಿ ವಾರ ನಕ್ಷತ್ರ ಯೋಗ ಕರಣಗಳು ಶುಭವಾಗಿದ್ದರೆ ಅದಕ್ಕ ಪಂಚಾಂಗ ಸುದ್ದಿ ಅಂತ ಹೇಳ್ತಾರ. ಹಾಗಾಗಿ ಇಲ್ಲಿಂದನೇ ನಾವು ಸ್ಟಾರ್ಟ್ ಮಾಡೋಣ. ಪಂಚಾಂಗ ಸುದ್ದಿಲಿಂದನೇ ಸ್ಟಾರ್ಟ್. ಆಯ್ತಾ? ಪಂಚಾಂಗ ಸುದ್ದಿ ಅಂತಂದ್ರೆ ಏನು ಅಂತಂದ್ರ, ತಿಥಿ ಚೆನ್ನಾಗಿರ್ಬೇಕು, ಯಾವ ಯಾವ ತಿಥಿಗಳು ಶುಭ ಮತ್ತು ಯಾವ ಯಾವ ತಿಥಿಗಳು ಅಶುಭ ಅನ್ನುವಂಥದ್ದು ನಾನು ಪ್ರೀವಿಯಸ್ ಕ್ಲಾಸ್ ದಲ್ಲಿ ಹೇಳಿದ್ದೀನಿ. ಮತ್ತೆ ಹೇಳ್ತೇನೆ ನೋಡಿ. ಸಾಮಾನ್ಯವಾಗಿ ಅಷ್ಟಮಿ, ದ್ವಾದಶಿ, ಷಷ್ಠಿ, ಚತುರ್ಥಿ, ಚತುರ್ದಶಿ, ಪಕ್ಷ ಛಿದ್ರಾಯ ತಿಥಿಯೇ ಶುಭ ಕಾರ್ಯೇಸು ನಿಂದಿತ ಅಂತ. ಇವು 5 ತಿಥಿಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಾರ್ದು. ಆಯ್ತಾ? ಸಿಂಪಲ್ ಇದು. ಪಂಚಪರ್ವದಲ್ಲಿ ಶುಭ ಕಾರ್ಯಗಳನ್ನ ಮಾಡಬಾರ್ದು. ಪಂಚಪರ್ವಗಳು ಯಾವುವು? ಕೃಷ್ಣ ಪಕ್ಷದ ಅಷ್ಟಮಿ, ಅಮಾವಾಸ್ಯೆ, ಹುಣ್ಣಿಮೆ, ಚತುರ್ದಶಿ ಮತ್ತು ಸಂಕ್ರಾಂತಿ. ಸಂಕ್ರಾಂತಿ ಅಂದ್ರೆ ಏನು? ಸೂರ್ಯನು
ಒಂದು ರಾಶಿಯನ್ನು ಬಿಟ್ಟು ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವ ಪರ್ವಕಾಲಕ್ಕೆ ಅಥವಾ ಪುಣ್ಯಕಾಲಕ್ಕೆ ಸಂಕ್ರಾಂತಿ ಅಂತ ಇರುತ್ತೆ. ಇದೆಲ್ಲ ಇರಬಾರ್ದು. ಇದೆಲ್ಲ ಇಲ್ಲ ಅಂತಂದ್ರೆ ನಿಮ್ಗ ಅದು ಪಂಚಾಂಗ ಸುದ್ದಿ ಇದೆ ಅಂತ. ಇಷ್ಟೇ ನೋಡಿ ಪಂಚಾಂಗ ಸುದ್ದಿ ಅಂತಂದ್ರ ಏನು ನಾನು ಹೇಳಿದಂತ. ಯಾಕೆಂದ್ರ ಶುಭ ಯಾವ ಇರಬಾರ್ದು ಅಂತ ಹೇಳಿ ಉಳಿದೆಲ್ಲ ಶುಭ ಅಂತ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಪಂಚಾಂಗ ಸುದ್ದಿಯನ್ನ ನಾವು ತುಂಬಾ ಆದ್ಯತೆ ಕೊಡಬೇಕು. ಎರಡನೇದು ಸೂರ್ಯ ಸಂಕ್ರಾಂತಿ. ನೋಡಿ ಏಕವಿಂಶತಿ ದೋಷಗಳಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಆದ್ಯ ಪಂಚಾಂಗ ಸುದ್ದೀಶ, ದ್ವಿತೀಯ ಸೂರ್ಯ ಸಂಕ್ರಮ, ತೃತೀಯ ಕರ್ತರಿ ದೋಷ, ಚಂದ್ರ ಷಷ್ಟಾಷ್ಟ ರಿಪಗ, ಉದಯಾಸ್ತಾಂಶಯೋ ಸುದ್ದಿರಹಿತೋ ದುರ್ಮುರ್ತಜೆ ಅಂತ ಈ ಟೈಪ್ ಒಂದು ಶ್ಲೋಕ ಬರ್ತಾ. ಒಂದೊಂದರ ಸ್ಟೆಪ್ ಬೈ ಸ್ಟೆಪ್ ನಾವು ಹೇಳ್ಕೊಂತ ಹೋಗೋಣ. ಧನ್ಯವಾದಗಳೊಂದಿಗೆ ಈ ದಿನದ ಕ್ಲಾಸ್ಗಳನ್ನು ಮುಕ್ತಾಯ ಮಾಡೋಣ. ಇನ್ನೂ ಅರ್ಧ ಗಂಟೆ ನಿಮ್ಮ ಟೈಮ್ ಇರ್ತಾ. ಏನಾದ್ರೂ ಪ್ರಶ್ನೆಗಳನ್ನ ಕೇಳ್ಬೇಕಂದ್ರೆ ಕೇಳಬಹುದು.